ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಭಾನುವಾರದ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮನಸ್ಸು, ನಮ್ಮ ಆತ್ಮ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಮತ್ತು ಪೂರ್ಣ ಮನಸ್ಸಿನಿಂದ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಸ್ತುತಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ಈ ಭಾನುವಾರದ ಆರಾಧನೆಗೋಸ್ಕರ ನಾವು ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, ನಮ್ಮ ಹೃದಯಗಳನ್ನು ನೋಡುವಾತ ದೇವರು ನೀನಾಗಿದ್ದಿ. ನಿನ್ನ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೊರಗಿನ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಅಂತರೇಂದ್ರಿಯವನ್ನು ಶೋಧಿಸುವ ದೇವರು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ದರ್ಶನವನ್ನು ಬಯಸಿಕೊಂಡು ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ದೇವ ನಮ್ಮನ್ನು ತುಂಬಿಸು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಪ್ರತಿಯೊಬ್ಬರು ದೇವ ನಿನ್ನನ್ನು ಆರಾಧನೆ ಮಾಡುವಾಗ ಅವರ ಜೀವಿತದಲ್ಲಿ ಇರುವಂಥ ಯಾವುದೇ ಸ್ಥಿತಿ ಅವರ ಜೀವಿತದಲ್ಲಿ ಇರಬಹುದು, ಪ್ರಾರ್ಥನೆಗೆ ಉತ್ತರ ಸಿಗದೆ ನಿರಾಶೆಯಿಂದ ಯಾರಾದರೂ ಇದ್ದಿರಬಹುದು. ದೇವ, ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ಅವರನ್ನು ತುಂಬಿಸಿ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಇಳಿದು ಬರುವಾಗ ಎಲ್ಲ ನೊಗಗಳು ದೇವ ಮುರಿದು ಬೀಳಲಿ ಎಂಬುದಾಗಿ ನಾವು ಬೇಡುತ್ತೇವೆ ಸ್ವಾಮಿ. ದೇವ, ಅವರ ಮನಸ್ಸಿಗೆ ನೀನು ಬಿಡುಗಡೆ ಕೊಡು, ಅವರ ಹೃದಯಕ್ಕೆ ನೀನು ಬಿಡುಗಡೆ ಕೊಡು. ದೇವ, ಇಂಥವರೇ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಇವತ್ತು ನೀನು ನಮ್ಮನ್ನು ಆರಿಸಿದ್ದಿ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ, ಹೌದು ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನೀನು ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸಿದಿ ಸ್ವಾಮಿ. ನಿನ್ನ ಒಂದೊಂದು ಉಪಕಾರಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಿಕೊಂಡು ನೀನು ಮಾಡಿದಂಥ ಒಂದೊಂದು ಸಂಗತಿ ನಮ್ಮ ಜೀವಿತದಲ್ಲಿ ದೇವ ಆ ಕೃತಜ್ಞತೆ ಉಳ್ಳವರಾಗಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. Open the eyes of my heart, Lord. Open the eyes of my heart. I want to see you. I want to see you. Open the eyes of my heart, Lord. Open the eyes of my heart. I want to see you. I want to see you. Open the eyes of
ನಿನ್ನ ನಾಮದಲ್ಲಿ ಇವತ್ತು ದೇವ ಬಿಡುಗಡೆ ಉಂಟು ಸ್ವಾಮಿ. ಅತಿ ಶ್ರೇಷ್ಠವಾದ ನಾಮ ಇವತ್ತು ನಮಗೆ ನೀನು ಕೊಟ್ಟಿದೆ. ಆ ಯೇಸು ಎಂಬ ನಾಮದಲ್ಲಿ ಇವತ್ತು ಸ್ವಸ್ಥತೆ ಉಂಟು ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಸಮಾಧಾನ ಉಂಟು ದೇವ. ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಉಂಟು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಉಂಟು ಸ್ವಾಮಿ. ದೇವ ನಿನ್ನ ಅದ್ಭುತ ಸ್ವರೂಪನು, ಅನಾರೋಗ್ಯರಿಗೆ ಸ್ವಸ್ಥತೆಯನ್ನು ಮಾಡುವಂಥ ನಿನ್ನ ನಾಮ ದೇವ. ಇಂಥ ಶ್ರೇಷ್ಠವಾದ ನಾಮ ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ಪ್ರತಿಯೊಂದು ಮೊಣ ಕಾಲುಗಳದ ನಿನ್ನ ನಾಮದ ಮುಂದೆ ಅಡ್ಡ ಬೀಳಬೇಕು, ಪ್ರತಿಯೊಂದು ನಾಲಿಗೆ ಅರಿಕೆ ಮಾಡುವ ಬೇಕು ನೀನೇ ಕರ್ತನು ಮತ್ತು ಒಡೆಯನೆಂಬುದಾಗಿ. ಯೇಸುವೆ, ಇಂಥ ಶ್ರೇಷ್ಠವಾದ ನಾಮ ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹ ಮಾಡಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ನಿನ್ನ ಮಹಿಮೆಯ ಶಕ್ತಿ ದೇವ, ನಿನ್ನ ನಾಮದ ಶಕ್ತಿ ಯಾರು ಇವತ್ತು ತಿಳಿದುಕೊಂಡಿಲ್ಲ ಅವರು ಅರಿತುಕೊಳ್ಳುವಂತೆ ಇದೇ ಸಮಯದಲ್ಲಿ ನೀನು ಅವರನ್ನು ಮುಟ್ಟಬೇಕಾಗಿ ನಾನು ಕೇಳಿಕೊಳ್ತೇನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ ಲಾರ್ಡ್, ಐ ಪ್ರೇಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯಾ ಲಾರ್ಡ್ ಜೀಸಸ್.
ಸ್ತೋತ್ರ ಯೇಸುವೆ, ಸ್ತೋತ್ರ ಸ್ತೋತ್ರ ದೇವ. ಹೌದು, ನಿನ್ನ ಭಾಗ್ಯ ನಾಮದಲ್ಲಿ ನಮಗೆ ಇವತ್ತು ಬಿಡುಗಡೆ ಉಂಟು ಸ್ವಾಮಿ. ನಿನ್ನ ನಾಮದಲ್ಲಿ ನಮಗೆ ಸ್ವಸ್ಥತೆ ಉಂಟು ದೇವ. ದೇವ, ಆ ನಿರೀಕ್ಷೆ ನಮಗೆ ಕೊಟ್ಟಿದೆ. ನಮ್ಮನ್ನು ತೆಗೆದುಕೊಳ್ಳಿಕ್ಕೆ ನೀನು ಬರುವಾತ ದೇವರು, ಆ ದೂತರೊಡನೆ ನೀನು ಬರುವಾತ ದೇವರು ಸ್ವಾಮಿ. ಯೇಸುವೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮದ ಮುಂದೆ ನಾವು ಅಡ್ಡ ಬಿದ್ದುಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ಸ್ವಾಮಿ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನಿನ್ನನ್ನು ಕೊಂಡಾಡುತ್ತೇನೆ. ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ನಮ್ಮನ್ನು ಇಷ್ಟು ಪ್ರೀತಿ ಮಾಡಿದ್ದೇವ. ನಿನ್ನ ಅಪಾರವಾದ ಪ್ರೀತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿನ್ನ ಆ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುತ್ತೇವೆ ದೇವ. ನೀನೊಬ್ಬನೇ ಶ್ರೇಷ್ಠನಾದ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನ್ನ ನಾಮ ಯುಗ ಯುಗಾಂತದೊಳಗೆ ಜೀವಿಸುವಂತ ನಾಮ ಸ್ವಾಮಿ. ನಮ್ಮ ಸಂಗಡ ಇರುವಾತನು, ನಮ್ಮ ಸಂಗಡ ನಮ್ಮ ನಡೆಸುವಾತನು ನೀನಾಗಿದೆ. Hallelujah. Thank you Jesus. Thank you Lord God. Hallelujah. Lord, I praise you Jesus, Lord. Hallelujah. Thank you Jesus.
Hallelujah, Lord Jesus. Thank you, Lord God. ಹೌದು ಸ್ವಾಮಿ, ಜಿಂಕೆ ನೀರಿಗೆ ಹಾತೊರೆಯುವಂತೆ ನಾವು ಆ ಬಾಯಾರಿಕೆಯಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನೀನೇ ನಮ್ಮ ಬಲವು, ನೀನೇ ನಮ್ಮ ಪ್ರಾಣಿಯಾಗಿದೆ ಸ್ವಾಮಿ. ಏ ದೇವ, ಬೆಳ್ಳಿ ಬಂಗಾರಕ್ಕಿಂತ ಶ್ರೇಷ್ಠನಾದ ನಮ್ಮ ದೇವರು ನೀನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದ ಸನ್ನಿಧಾನದಲ್ಲಿ ನಮ್ಮ ಹೃದಯಗಳನ್ನು ತೆರೆದುಕೊಂಡು ದೇವ, ಆ ಕೃತಜ್ಞತೆಯಿಂದ ದೇವ ನಿನ್ನ ಸನ್ನಿಧಾನಕ್ಕೆ ಬಂದು ದೇವ, ಆ ಸ್ತುತಿ ಸ್ತೋತ್ರದೊಡನೆ ಅಡ್ಡ ಬೀಳುವಂಥ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ, ಸರ್ವಶಕ್ತ ದೇವರು ನೀನಾಗಿದೆ ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತ ನಮ್ಮ ದೇವರು ನೀನಾಗಿದೆ ರಾಜ್ಯ. ನಿನ್ನ ಸನ್ನಿಧಾನದಲ್ಲಿ ದೇವ ನಿನ್ನನ್ನೇ ನಾವು ಆರಾಧಿಸುತ್ತೇವೆ ಸ್ವಾಮಿ. ನಿನ್ನನ್ನೊಬ್ಬನನ್ನೇ ನಾವು ಸ್ತುತಿಸುತ್ತೇವೆ ಸ್ವಾಮಿ. ನೀನೇ ನಮ್ಮ ಕರ್ತನ, ನಮ್ಮ ಒಡೆಯನಾಗಿದೆಯಪ್ಪ. ದೇವನಿಗೆ ಸ್ತೋತ್ರ. ಹಾಲೆಲೂಯ. ಲಾರ್ಡ್, ಐ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ಲಾರ್ಡ್, ಐ ಪ್ರೇಸ್ ಯು ಜೀಸಸ್ ಲಾರ್ಡ್ ಗಾಡ್. ನಿನ್ನನ್ನು ಆರಾಧಿಸುವವರ ಮೇಲೆ ದೇವ ನಿನ್ನ ಮಹಿಮೆಗೆ ಇಳಿದು ಬರಲಿ ಸ್ವಾಮಿ. ದೇವ, ನೀನು ಅವರನ್ನು ಮುಟ್ಟು ಸ್ವಾಮಿ, ನೀನು ಅವರನ್ನು ಬಿಡುಗಡೆಗೊಳಿಸು ದೇವ. ಯಾವ್ಯಾವ ಬಂಧನದಲ್ಲಿ ಅವರಿದ್ದಾರೆ ಸ್ವಾಮಿ, ದೇವ ನಿನ್ನನ್ನು ಆರಾಧಿಸುವಾಗ ನಿಜವಾದ ಬಿಡುಗಡೆ ದೊರಕುವುದು ಸ್ವಾಮಿ. ಯಾಕೆಂದರೆ ನೀನು ಸರ್ವಶಕ್ತ ದೇವರು. ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಾಗ ನೀನು ನಮ್ಮ ಮಧ್ಯದಲ್ಲಿ ಚಲಿಸುವಾದ ದೇವರು ನೀನಾಗಿದೆ ರಾಜ. ಯಾಕೆ ನಿನ್ನ ವಾಕ್ಯ ಸತ್ಯವಾಗಿದೆ. ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುವಾಗ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನೀನು ನಮ್ಮ ಮಧ್ಯದಲ್ಲಿ ಇದ್ದಿ ಸ್ವಾಮಿ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಿ, ನಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಿ, ನಮ್ಮ ಒಬ್ಬೊಬ್ಬರನ್ನು ಮಿಟ್ಟುತ್ತಾ ಇದ್ದಿ ಸ್ವಾಮಿ. ಪ್ರತಿಯೊಂದು ಮನಸ್ಸುಗಳಿಗೆ ನೀನು ಬಿಡುಗಡೆ ಕೊಡ್ತಾ ಇದ್ದಿ, ಸ್ವಸ್ಥತೆಯನ್ನು ಕೊಡ್ತಾ ಇದ್ದಿ ಸ್ವಾಮಿ. ದೇವ, ನನ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜನಿಗೆ ಸ್ತೋತ್ರ. ಹಾಲೆಲೂಯ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಗಾಡ್. ಹಾಲೆಲೂಯ. ನಿಮ್ಮ ಹೃದಯದ ಯಾವುದೇ ಸಮಸ್ಯೆ ಈ ಸಮಯದಲ್ಲಿ ಇರುವುದಾದರೆ ಕರ್ತನ ಮುಂದೆ ಅರಿಕೆ ಮಾಡಿರಿ, ಕರ್ತನನ್ನೇ ದೃಷ್ಟಿಸಿರಿ. ಯಾಕೆಂದರೆ ಆತನನ್ನು ನೋಡುವವರು ಎಂದಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ಆತನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಅದನ್ನು ಆತನನ್ನೇ ನಿರೀಕ್ಷಿಸಿರಿ ಪ್ರಿಯರೇ, ಆತನನ್ನೇ ನಿರೀಕ್ಷಿಸಿರಿ. ಆತನಲ್ಲಿ ಮಾತ್ರ ಉಂಟು ಸ್ವಸ್ಥತೆ, ಆತನಲ್ಲಿ ಮಾತ್ರ ಉಂಟು ಬಿಡುಗಡೆ, ಆತನಲ್ಲಿ ನಮಗೆ ಪರಿಪೂರ್ಣವಾದ ಆರೋಗ್ಯ, ಶಾಂತಿ, ಸಮಾಧಾನ ಆತನಲ್ಲಿ ಮಾತ್ರ ಸಿಕ್ಕುವುದಾಗಿದೆ. ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯ. ಐ ಲವ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಮಧ್ಯದಲ್ಲಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ 119, ಅದರಲ್ಲಿ 1ರಿಂದ 6ನೇ ವಾಕ್ಯ ತನಕ. ಸಾಮ್ ಚಾಪ್ಟರ್ 119 1 to 6. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವರು ಧನ್ಯರು. ಆತನ ಕಟ್ಟಳೆಯನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು. ಅವರು ಆತನ ಮಾರ್ಗದಲ್ಲಿ ನಡೆಯುತ್ತಾರೆ, ಅನ್ಯಾಯ ಮಾಡುವುದೇ ಇಲ್ಲ. ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವುದಾದರೆ ಆಸಭಂಗ ಪಡೆಯೇನು. ಇಲ್ಲಿ 6ನೇ ವಾಕ್ಯದಲ್ಲಿ ದಾವಿದನೇ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವನಾದರೆ ಆಸಭಂಗ ಪಡೆಯೇನು. ಇವತ್ತು ದೇವರ ಆತ್ಮನು ಪ್ರೇರಿ ತೋರಿಸಿದ ಅನೇಕರು ಸಹ ನೋಡು, ಅನೇಕರು ಪ್ರೇರೆ ನೀವು ಅನೇಕ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಪ್ರೇರೆ, ಸಾಲದ ಮುಖಾಂತರ ನಿಮ್ಮ ಕುಟುಂಬದಲ್ಲಿ, ಅನ್ಯ ಜನರ ಮಧ್ಯದಲ್ಲಿ ನೀವು ಅವಮಾನಕ್ಕೆ, ನಾಚಿಕೆಗೆ ಈಡಾಗಿದ್ದೀರಿ. ದೇವರ ತೋರಿಸ್ತಾ ಇದ್ದಾನೆ. ದೇವರ ಆತ್ಮ ಹೇಳ್ತಾನೆ, ಇವತ್ತು ನಿಮಗೆ ನಾಚಿಕೆ ಬದಲಾಗಿ, ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ, 2 ಪಟ್ಟು ಆಶೀರ್ವಾದ ದೇವರು ಕೊಡಬೇಕಾದ್ರೆ ಇಲ್ಲಿ ದಾವೀದ ಹೇಳ್ತಾನೆ, ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವನಾದರೆ ಆಸಭಂಗ ಪಡೆಯುವ ಅರ್ಥ. ದೇವರ ಆಜ್ಞೆಗಳನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರು ಎಂದಿಗೂ ಅನ್ಯ ಜನ ಎದುರಿನಲ್ಲಿ ಆಗಬಹುದು, ನಿಮ್ಮ ಕುಟುಂಬದ ಎದುರಿನಲ್ಲಿ ಆಗಬಹುದು, ನಿಮ್ಮ ಸತ್ತುಗಳ ಮುಂದೆ ಆಗಬಹುದು, ಸಾಲಗಳ ಎದುರಿನಿಂದಿಗೂ ಅವರು ಎಂದಿಗೂ ಅವಮಾನಕ್ಕೆ ಅವರು ಅಥವಾ ನಾಚಿಕೆಗೆ ಒಳಪಡುವುದೇ ಇಲ್ಲ ಎಂಬುದು ಇದು ಅರ್ಥವಾಗಿದೆ. ಆದರೆ ಈ ವಾಗ್ದಾನದ ಪ್ರಕಾರ, ಈ ವಾಕ್ಯದ ಪ್ರಕಾರ ನೀವು ಆಸಭಂಗ ಪಡಬಾರ್ದು.
ನಿಮ್ಮ ಆದ ಅವಮಾನಕ್ಕೆ 2 ಪಟ್ಟು ಮಾನವನ್ನು ಕಲಿಬೇಕು. ನಿಮಗೆ ಅದು ನಷ್ಟಕ್ಕೆ ಪ್ರತಿಯಾಗಿ 2 ಆಶೆ ಒಂದು ಅದು ಹೇಗೆ ಅದು ಹೊಂದಿಕೊಳ್ಳುವುದೇ ಕೆಲವೊಂದು ಎಕ್ಸಾಂಪಲ್ ಕೆಲವೊಂದು ವಾಕ್ಯದ ಮುಖಾಂತರ ನಿಮಗೆ ನಾನು ತೋರಿಸಿಕೊಡೋಣಾಗಿದೆ. ಮೊದಲನೇ ಸಂಗತಿಯಾಗಿದೆ ಅಥವಾ ಮೊದಲನೇ ಕಂಡೀಷನ್ ಇದೆ, ಪ್ರತಿಯೊಂದು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗಬೇಕು. ನಾವು ನೋಡ್ತೇವೆ ಯೆಹೋಶುವನ ಪುಸ್ತಕ 1ನೇ ಆದಿಯಲ್ಲಿ 8ನೇ ವಾಕ್ಯ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆಗಲಿಲ್ಲೂ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕರ್ತನಾಗುವಿ. ಇಲ್ಲಿ ಮೋಶೆ ಯೋಚಿಸ್ತಾನೆ, ಈ ಧರ್ಮಶಾಸ್ತ್ರವು ಏನಂತ ದೇವರ ವಾಕ್ಯ ನೀವು ಬರೀ ಓದುವವರು ಮಾತ್ರ ಅಲ್ಲ, ದೇವರ ವಾಕ್ಯ ಓದುವಾಗ ಪ್ರಿಯರೇ ಚೆನ್ನಾಗಿ ಗಮನವಿಟ್ಟು ಓದಿರಿ. ದೇವರ ವಾಕ್ಯ ಓದುವಾಗ ಅನೇಕ ಆಜ್ಞೆಗಳು ಸಿಗ್ತವೆ. ಆ ಆಜ್ಞೆಗಳು ಸಿಗುವಾಗ ಆಜ್ಞೆಗಳನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ, ಆಜ್ಞೆ ಭಯಪಾಠ ಮಾಡಬೇಕು. ಆ ಆಜ್ಞೆ ನಿಮ್ಮ ಬಾಯಲ್ಲಿ ಮಾತನಾಡಿ ಭಯಪಾಠ ಮಾಡಿಕೊಳ್ಳಬೇಕು. ಮತ್ತು ಅದು ದೇವರ ವಾಕ್ಯದ ಅನೇಕ ವಾಗ್ದಾನ ಇದೆ. ಹಾಗೆ ಈ ಧರ್ಮ ಇದರ ವಾಕ್ಯದಲ್ಲಿರುವ ಆಜ್ಞೆಗಳು ಪ್ರೇರೆ ಅದರ ವಾಗ್ದಾನಗಳು ಪ್ರೇರೆ ನಿಮ್ಮ ಬಾಯಲ್ಲಿ ನೀವು ಮಾತನಾಡುವಾಗೆ ನೀವು ಭಯಪಾಠ ಮಾಡುವುದು ಅತಿ ಅಗತ್ಯವಾಗಿದೆ. ಅಷ್ಟೇ ಅಲ್ಲದೆ ಆಗಲಿರೋ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೋದನ್ನ ಕೈಕೊಂಡು ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಆ ವಾಗ್ದಾನಗಳನ್ನು ಅದನ್ನು ಭಯಪಾಠ ಮಾಡೋದು ಮಾತ್ರ ಅಲ್ಲ, ಅದನ್ನು ನೀವು ಧ್ಯಾನ ಮಾಡಿಕೊಂಡು ಅದನ್ನು ಇನ್ನೂ ಆಲೋಚನೆ ಆ ಒಂದೊಂದು ಆಜ್ಞೆಗೆ ತಕ್ಕ ನೀವು ನಡೆಯಬೇಕು ಪ್ರಿಯರೇ. ಯಾವಾಗ ಆಜ್ಞೆಗೆ ನೀವು ಇದನ್ನು ನಡೆಯುತ್ತೀರೋ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಬೇಕಾದ ಇವತ್ತು ಅನೇಕರು ಪ್ರಿಯ ನಿಮ್ಮ ಜೀವಿತದಲ್ಲಿ ಅನೇಕರು ಸಾಲ ಮಾಡಿ ಪ್ರಿಯರೇ ಸೋತು ಹೋಗಿಕೊಂಡು ಸಾಲ ಬಂದ ಸಿಕ್ಕಿ ಬಿದ್ದ ಕಾರಣ ಯಾಕೆಂದರೆ ಪ್ರಿಯರೇ ನೀವು ಅನೇಕರು ಸಾಲ ಮಾಡುವಾಗ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಲಿಲ್ಲ, ದೇವ ನಾನು ಸಾಲ ಮಾಡಬೇಕೆಂಬ ದೇವರ ಕೇಳಲಿಲ್ಲ. ನಿಮ್ಮ ಸ್ವಂತ ಬುದ್ಧಿಯಿಂದ ಸಾಲ ಮಾಡಿದಿರಿ ಪ್ರಿಯರೇ. ದೇವರ ವಾಕ್ಯದ ಹುಡುಕಲಿಲ್ಲ. ದೇವರ ವಾಕ್ಯದಲ್ಲಿ ಪ್ರಿಯ ಜ್ಞಾನೋಕ್ತಿ ಪುಸ್ತಕ ದಿನಾಲೂ ಓದುವರಬೇಕು. ಪ್ರತಿಯೊಂದು ದಿನಕ್ಕೆ ಒಂದು ಜ್ಞಾನೋಕ್ತಿ ಪುಸ್ತಕ ಓದಿದ್ರೆ ಅದು ಅನೇಕ ರೀತಿಯಲ್ಲಿ ಜ್ಞಾನಗಳು ನಿಮಗೆ ಬಿಸ್ನೆಸ್ ಮಾಡುವವರಿಗೆ ಎಲ್ಲ ರೀತಿಯ ಜ್ಞಾನ ಅದು ಅಡಕವಾಗಿದೆ. ನೀವು ಇವತ್ತು ದೇವರ ಹತ್ರ ಜ್ಞಾನ ಕೇಳದೆ ನಿಮ್ಮ ಸ್ವಬುದ್ಧಿಯಲ್ಲಿ ನೀವು ಬಿಸ್ನೆಸ್ ಮಾಡಿಕೊಂಡು ನೀವು ಸಾಲ ಗುರಿಯಾಗಿದ್ದೀರಿ. ಇವತ್ತಿಂದ ಒಪ್ಪಿಕೊಳ್ಳಬೇಕು ಪ್ರಿಯರೇ. ಯಾಕಂದರೆ ನಿಮಗೆ ಸಾಲಿನಿಂದ ಬಿಡುಗಡೆ ಮಾಡಬೇಕಾ? ದೇವರ ವಾಕ್ಯದ ಹುಡುಕಿರಿ, ಅದನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಿಮಗೆ ಸಾಲದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ದೇವರ ಆತ್ಮದ ಅನೇಕರು ಇವತ್ತು ಸಾಲದ ಬಂಧನದಿಂದ ಬಿಡುಗಡೆ ಒಂದು ನೀವು ಕುಗ್ಗಿಸಲ್ಪಟ್ಟಿದ್ದೀರಿ ಪ್ರಿಯ. ನಿಮ್ಮ ಸಾಲದ ಬಂಧ ಬಿಡುಗಡೆ ಆಗಬೇಕಾದ್ರೆ ದೇವರ ಆಜ್ಞೆ ಪ್ರೇರೆ ನಿಮಗೆ ನಾನು ಹೇಳ್ತೇನೆ ಪ್ರೇರೆ. ಮತ್ತು ಅದರ ವಾಗ್ದಾನ ಉಂಟು. ಕೀರ್ತನೆ 37ನೇ ಕೀರ್ತನೆಯಲ್ಲಿ 21ನೇ ವಾಕ್ಯದಲ್ಲಿ ಪ್ರೇರೆ ಅಲ್ಲಿರ್ತದೆ, ದುಷ್ಟನು ಸಾಲ ಮಾಡಿ ತೀರಿಸಲಾರದೆ ಹೋಗೋನು, ನೀತಿವಂತನು ತನ್ನ ಸಾಲವನ್ನೆಲ್ಲ ತೀರಿಸಿ ಪರೋಪಕಾರಿಯಾಗಿ ಧರ್ಮ ಕೊಡುತ್ತಾನೆ ಎಂಬುದಾಗಿ ಪ್ರೇರೆ ಕಿಂಗ್ ಜೇಮ್ಸ್ ಒರಿಜಿನಲ್ ಬೈಬಲ್ ಇದೆ. ಅದರ್ಥ ಪ್ರೇರೆ ನಿಮಗೆ ನೀವು ಬಿಸ್ನೆಸ್ ಮಾಡಿಕೊಂಡು ಪ್ರೇರೆ ಆ ಬಿಸ್ನೆಸ್ಲಿ ಬಂದ ಆದ್ಯದಲ್ಲಿ ದೇವರಿಗೆ ಕೂಡ ದಶಮಾಂಶ ಕಾನೂನು ಕದ್ದು ಇಟ್ಟುವುದ್ರ ಸಹ ಪ್ರೇರೆ ನಿಮ್ಮ ಬಿಸ್ನೆಸ್ನಲ್ಲಿ ಸೋತು ಹೋಗಲಿಕ್ಕೆ ಕಾರಣವಾಗ್ತದೆ. ಅನೇಕರು ಪ್ರೇರೆ ನಿಮ್ಮ ಬಿಸ್ನೆಸ್ ಸೋತು ಹೋಗಲಿಕ್ಕೆ ಕಾರಣ ನಿಮಗೆ ತುಂಬ ಬಿಸ್ನೆಸ್ ಬರುವಾಗ ನಿಮಗೆ ಇನ್ಕಮ್ ಬರುವಾಗ ಅದರಲ್ಲಿ ದೇವರಿಗೆ ಕೊಟ್ಟು ದಶಮಕಾನ ಕದ್ದುಕೊಂಡು ನಿಂತವೆ ಪ್ರೇರೆ. ದೇವರಿರ್ತಾರೆ ಯಾವ ದಶಮಕಾನ ಕದ್ದುಕೊಳ್ಳುತ್ತಾರೋ ಅವರು ದುಷ್ಟರು ಎಂಬುದಾಗಿ ಕೀರ್ತನೆ 30 ಅವರು ಪ್ರೇರೆ ಸಾಲವನ್ನು ತೀರಿಸಿ ಅವರಿಗೆ ಆಗುವುದಿಲ್ಲ. ಅದೇ ನೀತಿವಂತರು ಪ್ರೇರೆ ಅವ್ರಿಗೆ ಬಂದ ಆದಾಯದಿಂದ ನಿಮಗೆ ಬಂದ ಬಿಸ್ನೆಸ್ನ ಬಂದ ಆದಾಯದಿಂದ ದೇವರು ಕೊಡೋ ದಶಮಕಾನಗಳನ್ನು ಕೊಡುತ್ತೀರೋ ಅವ್ರು ನೀತಿವಂತರು ಅವರು ಎಲ್ಲ ಸಾಲ ತೀರಿಸಿಕೊಂಡು ಪರೋಪಕಾರ ಧರ್ಮ ಕೊಡುತ್ತಾರೆ ಎಂಬುದು ದೇವರ ಆಜ್ಞೆ ಮತ್ತು ವಾಗ್ದಾನ ಆಗಿದೆ. ಇವತ್ತು ನಿಮಗೆ ಸಾಲಿಂದ ಬಿಡುಗಡೆ ಬೇಕಾ? ಈ ಧರ್ಮಶಾಸ್ತ್ರವು ಇದರಲ್ಲಿರುವ ಆಜ್ಞೆಗಳನ್ನು ಭಯಪಾಠ ಮಾಡಬೇಕು, ವಾಗ್ದಾನಗಳನ್ನು ಭಯಪಾಠ ಮಾಡಬೇಕು ಮತ್ತು ಅದಕ್ಕೆ ವಿಧೇಯರಾಗಿ ನೋಡಿದ್ದಾರೆ ಪ್ರಿಯರೇ. ನಿಮ್ಮ ಕೆಲಸ ನಿಮ್ಮ ಬಿಸ್ನೆಸ್ ಸಫಲ ಮಾಡ್ತಾನೆ ಮತ್ತು ನಿಮಗೆ ಆದ ಅವಮಾನಕ್ಕೆ ಆದ ಬದಲಿಗೆ 2 ಪಟ್ಟು ಮಾನ ಕೊಡುತ್ತಾನೆ. ಒಂದು ವೇಳೆ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ನಡೆದುಕೊಂಡು ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಿದರೆ ಅಂಥವರಿಗೆ ಅಹಂಕಾರಿಗಳು ಅಂತ ಪ್ರಿಯರೇ. ಯಾರು ಪ್ರಿಯರೇ ದೇವರ ವಾಕ್ಯ ಓದುವುದಿಲ್ಲವೋ, ದೇವರ ವಾಕ್ಯ ಧ್ಯಾನ ಮಾಡೋದಿಲ್ಲವೋ, ದೇವರ ವಾಕ್ಯ ಆ ದೇವರ ಆಜ್ಞೆ ಆಚರಣೆ ಮಾಡೋದು ಅವರಿಗೆ ಅಹಂಕಾರಿಗಳು ಎಂದು ಕರೆಯಲ್ಪಟ್ಟಿದೆ ಬೈಬಲ್. ಮತ್ತು ಜ್ಞಾನದೇ ಅಹಂಕಾರಿಗೆ ದಂಡನೆ ಬಿಡೋದು ಖಂಡಿತವಾದ. ಅನೇಕರು ಪರಿ ನೀವು ಕಷ್ಟದಲ್ಲಿ ಬೀಳಲಿಕ್ಕೆ, ಸಾಲದಲ್ಲಿ ಬೀಳಲಿಕ್ಕೆ ಅಥವಾ ನಾಚಿಕೆ ಆಗಲಿಕ್ಕೆ ಒಂದೇ ಕಾರಣ ನಿಮ್ಮಲ್ಲಿರುವ ಆತ್ಮಿಕ ಅಹಂಕಾರವಾಗಿದೆ. ನಾವು ನೋಡ್ತೇವೆ ಯೋಬನ ಜೀವಿತ ನೋಡ್ತೇವೆ. ಯೋಬನು ಇಷ್ಟು ಐಶ್ವರ್ಯವಂತ ಒಬ್ಬ ವ್ಯಕ್ತಿಯಾಗಿದ್ದನು ಪರೇ. ಅವನಿಗೆ ಏನೂ ಕಡಿಮೆ ಇಲ್ಲ. ಅವನು ದೇವರಿಗೆ ಕೊಟ್ಟು ದಶಮ ಕಾಣಿಕೆ ನಂಬಿಕೆಸ್ತನಾಗಿದ್ದನು. ಆದರೆ ಒಂದು ಅವನಲ್ಲಿ ಅಹಂಕಾರ ಇದೆ ಎಂದರೆ ಅವನು ತಾನೇ ನೀತಿವಂತನು, ತನ್ನಂಥ ನೀತಿವಂತ ಯಾರಿಲ್ಲ, ತಾನೇ ಪರಿಶುದ್ಧನು, ತನ್ನಲ್ಲೇ ಪಾಪಿನ ಅಂಥ ಆತ್ಮಿಕ ಅಹಂಕಾರ ಅವನಲ್ಲಿ ಬಂತು ಪ್ರೇರೆ. ಈ ಅಹಂಕಾರ ಬಂದ ನಿಮಿತ್ತವಾಗಿ ಎಲಿಯು ಪ್ರವಾದಿತನೇ ಯೋಬ ಪುಸ್ತಕ 33:14-19 ವಾಕ್ಯದಲ್ಲಿ ದೇವರು ಮಾತನಾಡೋ ರೀತಿ 1 ಉಂಟು, 2 ಉಂಟು, 3ನೇ ರೀತಿಯಲ್ಲಿ ಸಹ ದೇವರು ಯೋಬನ ಮಾತನಾಡಿದನು ಕನಸಿನ ಮುಖಾಂತರ. ಆಗ ದೇವರು ಮಾತ್ರ ಆ ವಾಕ್ಯವನ್ನು ಆಚರಣೆ ಮಾಡಿದ್ದು ಇದು ಅವನ ಆತ್ಮಿಕ ಅಹಂಕಾರವಾಯಿತು ಬರೇ. ಅದಕ್ಕೆ ದೇವರು ಅವನ ಆತ್ಮಿಕ ಅಹಂಕಾರವನ್ನು ತಗ್ಗಿಸಲಿಕ್ಕೆ ದೇವರು ಅವರೆಲ್ಲ ಧನವನ್ನು ಆರೋಗ್ಯವನ್ನು ಎಲ್ಲ ಕದ್ದುಕೊಂಡು ಹೋಗ್ಲಿಕ್ಕೆ ಸೈತನ ಅನುಮತಿ ಕೊಟ್ಟು ಪರಿಪೂರ್ಣವಾಗಿ ಬರೇ ಅವನು ನಷ್ಟ ಹೊಂದುತ್ತಾನೆ. ಅವನ ಮಕ್ಕಳು ಬಿಟ್ಟು ಎಲ್ಲ ಆ ಲಾಸ್ಟಿಗೆ ಅವನು
ಪಶ್ಚಾತ್ತಾಪ ಪಡುತ್ತೆ. ಹೌದು, ದೇವರು ಆಂಕರಿಗೆ ಶಿಕ್ಷೆ ಕೊಡುತ್ತಾನೆ. ದೀನರಿಗಾದರೂ ಅಂದರೆ ಯಾರು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾರೋ, ಯಾರು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. ಇವತ್ತು ಯೇಸು ನಂಬಿಕಿಟ್ಟವರನ್ನು ದೇವರು ನೀತಿವಂತ ಕರೆಯುತ್ತಾನೆ. ಅದೇ ಅಲ್ಲಿ ನಾವು ತಲುಪ್ತಾರೆ. ಇನ್ನೂ ದಿನಾಲೂ ನಾವು ನೀತಿವಂತರಾಗಲಿಕ್ಕೆ ತವಕ ಪಡುವರಾಗಬೇಕು. ಯಾವಾಗ ನೀವು ನೀತಿ ತವಕ ಆಗ ಎಲ್ಲವೂ ದೇವರು ಕೊಡುವನಾಗಿದ್ದಾನೆ. ಇಲ್ಲ ಮತ್ತೆ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ 31-32ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ, ನೀವು ಚಿಂತೆ ಮಾಡಿ ಒಂದು ಮೊಲ ಉದ್ದೆ ಬೆಲೆ ನಿಮಗೆ ಆಗುವುದಿಲ್ಲ. ಅಜ್ಞಾನಿಗಳು ಏನು ಊಟ ಮಾಡು ಏನು ಕೊಡು ಅದಕ್ಕೆ ತವಕ ಪಡುತ್ತಾರೆ. ಆ ದೇವರ ಮಕ್ಕಳ ನೀವು ಪ್ರೇರೆ ಯೇಸು ಕ್ರಿಸ್ತ ಮೊದಲು ದೇವರ ರಾಜ್ಯವನ್ನು ಹುಡುಕಬೇಕು. ದೇವರ ರಾಜ್ಯ ಹುಡುಕುವುದರ ಅರ್ಥ ನಿಮ್ಮ ಜೀವಿತದಲ್ಲಿ ದೇವರಿಟ್ಟ ಉದ್ದೇಶ ನೀವು ತಿಳಿದುಕೊಂಡು ಆ ದೇವರ ಉದ್ದೇಶವನ್ನು ಪೂರ್ತಿ ಮಾಡಲಿಕ್ಕೆ, ದೇವರ ಕೊಟ್ಟ ಸೇವೆ ಮಾಡಲಿಕ್ಕೆ ನೀವು ಪ್ರಥಮ ಸ್ಥಾನ ಕೊಡಬೇಕು. ಮೊದಲನೇ ಸೇವೆಯಾಗಿದೆ ಪ್ರಾರ್ಥನೆ ಸೇವೆಯಾಗಿದೆ. 2ನೇ ಸೇವೆಯಾಗಿದೆ ದಿನಾಲು ಹಾಗೂ ದೇವರ ವಾಕ್ಯ ಓದುವವರು, ಧ್ಯಾನಿಸುವವರು, ಆ ವಾಗ್ದಾನಗಳನ್ನು ಆಜ್ಞೆಗಳನ್ನು ಭಯಪಡ ಮಾಡುವವರು ಮತ್ತು ದೇವರ ವಾಕ್ಯ ವಿಧಿರಾಗುವರು. ಈ ಸೇವೆ ದೇವರು ಕರೆಯಲ್ಪಟ್ಟಿದ್ದಾನೆ. ಮತ್ತು ನೀತಿಗೆ ತವಕ ಆಗ ಎಲ್ಲವನ್ನು ದೇವರು ಕೊಡುತ್ತಾನೆ. ಒಂದು ವೇಳೆ ನೀವು ಈ ಧರ್ಮಶಾಸ್ತ್ರದ ವಾಕ್ಯ ನಿಮ್ಮ ಬಾಯಲ್ಲಿ ಇರುವುದಿಲ್ಲೋ, ಅದನ್ನು ಧ್ಯಾನ ಮತ್ತು ಕೈಕೊಂಡು ನೋಡಿದಲು, ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಅಲ್ಲಿ ನಿಮಗೆ ನಷ್ಟಗಳು ಬರ್ತವೆ. ಅದು ಯುದ್ಧ ನಿಮಗೆ ಅದರ ನಷ್ಟಕ್ಕೆ ಯೋಬನ್ನು ಯಾವಾಗ ಪಶ್ಚಾತ್ತಾಪಟ್ಟನು ಆವಾಗ ಇಮಿಡಿಯೇಟ್ ದೇವರವನಿಗೆ ಮೊದಲಿಂದ ಆಶೀರ್ವಾದಕ್ಕಿಂತಲೂ 2 ಪಟ್ಟು ಆಶೀರ್ವಾದ ಕೊಟ್ಟು ಅದರಿಂದ ನಿಮಗೆ ಅದು ನಷ್ಟಕ್ಕೆ ಪಶ್ಚಾತ್ತಾಪಡುವಾಗ ದೇವರು ಹೇಳ್ತಾನೆ, ಹೆದರಬೇಡಿರಿ, ನಿಮಗೆ ಅವಮಾನಕ್ಕೆ 2 ಪಟ್ಟು ಮಾನ 2 ಆಶೀರ್ವಾದ ಕೊಡುತ್ತಾನೆ. ಇಷ್ಟೇ ಬೇಕು ಕಂಡೀಷನ್ ದೇವರ ಆಜ್ಞೆಗೆ ವಿಧೇಯರಾಗಬೇಕು. ಆಜ್ಞೆಗಳು ವಿಧೇಯರಾಗಬೇಕಾದ್ರೆ ದೇವರ ವಾಕ್ಯ ಓದುವವರು ಆಗಬೇಕು. ದೇವರ ವಾಕ್ಯ ಭಯಪಾಠ ಆಜ್ಞೆಗಳನ್ನು ಭಯಪಾಠ ಮಾಡಿ ನಿಮ್ಮಲ್ಲಿ ಇಟ್ಟುಕೊಳ್ಳುವರಾಗಬೇಕು. ವಾಗ್ದಾನಗಳನ್ನು ಭಯಪಾಠ ಮಾಡಿ ನಿಮ್ಮಲ್ಲಿ ಇಟ್ಟು ಅದಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ ಎಂಬುದಾಗಿ ದೇವರು ಮೋಶೆಯ ಮುಖಾಂತರ ಯೋಸನಿಗೆ ಹೀಗೆ ಹೇಳ್ತಾನೆ. ಇನ್ನು ಹೊಸ ನಂಬಿಕೆ ನಾವು ವಾಕ್ಯ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದು ಕೇಳಲು ಮಾತ್ರ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಬಿಡಿರಿ. ಇಲ್ಲಿ ಯಾಕೋ ಹೇಳ್ತಾನೆ, ಇವತ್ತು ದೇವರ ಆತ್ಮನು ಈ TV ಸಂತ ಮುಖಾಂತರ ಅನೇಕರು ಕಷ್ಟದಲ್ಲಿದ್ದೀರಿ, ಅನೇಕರು ಬಡತನದಲ್ಲಿದ್ದೀರಿ, ಅನೇಕರು ಸಾಲದಲ್ಲಿದ್ದೀರಿ, ಅನೇಕ ಅವಮಾನ ಒಳಗಾಗಿದೆ. ದೇವರ ಆತ್ಮನ ಈ ಸಂದೇಶದ ಮುಖಾಂತರ ನಿಮ್ಗೆ ಉತ್ತೇಜನ ಮಾಡುತ್ತಾನೆ, ನಿಮಗೆ ಧೈರ್ಯ ಕೊಡ್ತಾನೆ. ನಿಮಗೆ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಆಶೆ ನೀವು ಇನ್ನು ಹಾಗಾದರೆ ಈ ಆಸೆ ಮಗ ಪಡಬಾರ್ದು. ಅದು ಇಲ್ಲಿ ಹೇಳ್ತಾನೆ, ಯಾಕೋ ಹೇಳ್ತಾನೆ, ಏನು ಈ ಸಂದೇಶ ಕೇಳುತ್ತೀರೋ ಅದು ಬರೀ ಕೇಳುವವರು ಮಾತ್ರ ಆಗಿದ್ರೆ ಅದನ್ನು ಕೈಕೊಂಡು ನಡೆಯುವರಾಗಬೇಕು. ಇಲ್ಲದರೆ ನೀವು ಮೋಸ ಹೋಗ್ತೀರಿ. ಯಾಕೊಬ್ಬನು ಹೇಳ್ತಾನೆ 23ನೇ ವಾಕ್ಯದಲ್ಲಿ, ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನ ಕಣ್ಣಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವವನು. ಇವನು ತಾನು ನೋಡಿಕೊಂಡು ಹೋಗಿ ತಾನು ಈಗಿದೆಂದು ಆ ಕ್ಷಣ ಮರೆತು ಬಿಡುವನು. ಆದರೆ ಬಿಡುಗಡೆನುಂಟು ಮಾಡುವ ಸರ್ವೋತ್ತಮ ಧರ್ಮಪ್ರಮವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡ್ತಲಿರುವವನು ವಾಕ್ಯನ ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಯಾಕೆ ಹೇಳ್ತಾನೆ, ಆದರೆ ಬಿಡುಗಡೆನುಂಟು ಮಾಡಿ ಈ ಸಂದೇಶ ನೀವು ಕೇಳಿ ಇದಕ್ಕೆ ವಿಧರಾದ ದೇವರ ಆತ್ಮತಾನೆ ನಿಮಗೆಲ್ಲ ಅವಮಾನದಿಂದ ಎಲ್ಲ ಸಾಲದಿಂದ ದೇವರು ಪರಿಪೂರ್ಣ ಬಿಡುಗಡೆ ಕೊಡುತ್ತಾನೆ. ಆ ಬಿಡುಗಡೆ ಉಂಟು ಮಾಡೋ ಈ ಧರ್ಮ ಬಂದಾಗ ನೀವು ಕೈಲಿ ಸಂದೇಶವನ್ನು ಪುನಃ ಕೇಳಿರಿ. ಈ ಸಂದೇಶ ನಿಮಗೆ ಯೂಟ್ಯೂಬ್ನಲ್ಲಿ ರೆಕಾರ್ಡ್ ಆಗಿ ಮುಗಿಸಿದೆ. ಯಾವಾಗ ಬೇಕಾದರೂ ಕೇಳಿರಿ, ಲಕ್ಷ ಕೊಟ್ಟು ಕೇಳಿರಿ, ಅದನ್ನು ಧ್ಯಾನ ಮಾಡಿರಿ. ಮತ್ತು ಅದನ್ನು ಇನ್ನೂ ನೋಡ್ತಲಿರೋನು ಆ ವಾಕ್ಯವನ್ನು ಕೇಳಿ ಮರೆತು ಬಿಡಿ, ಪ್ರತಿಯೊಂದು ವಾಕ್ಯ ಕೇಳಿ ಮರೆತು ಬಿಡದೆ ಅದನ್ನು ಕೈಕೊಂಡು ನೋಡಿದರೆ ಈ ಸಂದೇಶವು ನಿಮ್ಮ ಜೀವಿತದಲ್ಲಿರುವ ಅವಮಾನ, ನಿಮಗೆ ಆದ ನಷ್ಟ ಎಲ್ಲದಿಂದ ಇದು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ದೇವರ ಆತ್ಮನು ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 2ನೇ ಅಧ್ಯಾಯದಲ್ಲಿ 6ರಿಂದ 8 ವಾಕ್ಯ. ಈಗೋ ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು ಮಾನ್ಯವಾದುದು, ಅದರ ನಂಬಿಕೆಯುವವನು ಆಸಮಗ ಪಡುವುದೇ ಇಲ್ಲ ಎಂದು ಶಾಸ್ತ್ರ ಬರೆದಿದೆ. ಅಪಸ್ತಲನ ಚೀಯೋನಿಂದ ಸಭೆಯಾಗಿದೆ. ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದಾದರೆ ನೀವು ನೀತಿವಂತರಾಗಿದ್ದೀರಿ, ಕರ್ತನ ಸಭೆಗೆ ಬರಬೇಕು. ಯಾವ ಸಭೆ ತಂದೆ ಮಗ ಪವಿತ್ರಾತ್ಮ ಬಗ್ಗೆ ಮಾತನಾಡ್ತದೋ, ಯಾವ ಸಭೆ ಯೇಸು ಕ್ರಿಸ್ತ ನೀರು ನಂಬಲಿದ್ದರೆ ಆ ಸಭೆಗೆ ನೀವು ಬರಬೇಕು. ಯಾಕಂದರೆ ಯೇಸು ಕ್ರಿಸ್ತನು ಸಭೆಯ ಮೂಲೆಗಲ್ಲನಾಗಿದ್ದಾನೆ, ಸಭೆಯ ಶಿರಸ್ಸಾಗಿದ್ದಾನೆ. ಮತ್ತು ಆ ಸಭೆಯಲ್ಲಿ ದೇವರ ಆತ್ಮ ಮಾತನಾಡ್ತಾನೆ. ಇದಕ್ಕೆ ಅಪೊಸ್ತಲ ಪೇತ್ರನೇ, ನೀವು ಸಭೆಗೆ ಬಂದು ಅಂದರೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಳ್ಳುವುದಾರೆ
ದೇವರ ಮಾತು ವಾಕ್ಯವಿದ್ದರೆ ಆಸಮ ಪಡುವುದೇ ಇಲ್ಲ ಅಂತಂದರೆ ಯಾರ್ಯಾರು ಯೇಸು ನಂಬಿಕೆ ಇಡ್ತೀರಿ ನೀವು ನೀರು ಮುಳುಗಿ ಅಂದ್ಕೊಂಡು ಕರ್ತನ ಸಭೆಗೆ ಪ್ರತಿ ಆದಿ ತಪ್ಪದೆ ಕರ್ತನ ಸಭೆಗೆ ನೀವು ಬರೀತಿರೋ ಸಭೆಯಲ್ಲಿ ದೇವರು ಕೊಟ್ಟ ವಾಕ್ಯಕ್ಕೆ ವಿಧರಾಗ್ತಿರೋ ನೀವು ಎಂದಿಗೂ ಆಸಭಂಗ ಅವಮಾನಕ್ಕೆ ಒಳಪಡುವುದೇ ಇಲ್ಲ ಎಂಬುದಾಗಿ ಇಲ್ಲಿ ಪೇತ್ರನು ಹೇಳಿ ಹೇಳ್ತಾನೆ ಪ್ರೇ ಏನ ವಾಕ್ಯದಲ್ಲಿ ಆದುದರಿಂದ ನಂಬುವವರದ ನಿಮಗೆ ಈ ಮಾನ ಉಂಟು, ನಂಬದಿರುವವರಿಗೆ ಮನೆ ಕಟ್ಟುವರು ಬೇಡೊಂದು ಬಿಟ್ಟ ಕಲ್ಲೇ ಮುಖ್ಯದ ಮೂಲೆಗಲ್ಲ ಅಂತಲೂ ಅದು 8ನೇ ವಾಕ್ಯ ಅದು ಎಡವೋ ಕಲ್ಲು ಮುಗುರ ಬಂಡೆ ಅಂತಲೂ ಬರೆದಿರೋ ಮಾತು ಸರಿ ಬರ್ತದೆ. ಅವರು ದೇವರ ವಾಕ್ಯ ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ, ಅದಕ್ಕಾಗಿ ಅವರು ನೇಮಕವಾದ ಪರಿ. ಯಾಕೆ ಕೆಲವರು ಪರಿ ಎಡವೆಲ್ಲ ಅತಿಸ್ಬಿಡ್ತಾನೆ, ನೀವು ಯೇಸುವಿನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿಸಿಕೊಂಡು ಕರ್ತನ ಸಭೆ ಬಂದು ಕರ್ತನ ಸಭೆಯಲ್ಲಿ ದೇವರು ಕೊಟ್ಟ ವಾಕ್ಯವನ್ನು ಅವಿಧೇಯರಾಗಿದ್ದರೆ ಪ್ರೇ ನೀವು ಕಷ್ಟಗಳಲ್ಲಿ ಎಡವಿ ಬೀಳುತ್ತಾರೆ, ಅದಕ್ಕೆ ಅವ್ರು ನೇಮಕವಾದ. ಅದೇ ಯಾರು ಕರ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಕರ್ತನ ಸಭೆಗೆ ಬಂದು ವಾಕ್ಯ ಕೇಳಿ ಅದು ವಿಧರಾಗ್ತಾರೋ ನಿಮಗೆ ಈ ಮಾನ ಉಂಟು ಅಂದರೆ ನಿಮಗೆ ಎಂದಿಗೂ ಆಸಭಂಗ ಪಡುವುದಿಲ್ಲ. ಅವಮಾನ ಪಟ್ಟರು ನಿಮ್ಮ ಅವಮಾನ ಪಟ್ಟು ಮಾನ ಕೊಡುತ್ತಾರೆ ನಿಮ್ಮದಾಗಿ ಪೇತ್ರನು ಇಲ್ಲಿ ಹೇಳೋನಾಗಿದ್ದಾನೆ. ಅದಕ್ಕೆ ಪ್ರೇ ಈ ಸಲ ಕೆಲವರು ನೀವು ಪ್ರತಿಯೊಬ್ಬರು ಪ್ರೇ ನೀವು ಇವತ್ತು ಯಾವುದೇ ಸಭೆಗೆ ಹೋಗಿದ್ದಿರುತ್ತಾರೆ ನಮಗೆ ಫೋನ್ ಮಾಡಿರಿ, ಪ್ರಾರ್ಥನೆಗೆ ಬನ್ನಿರಿ, ದೇವರ ವಾಕ್ಯ ವಿಧಾಗಿರಿ. ದೇವರು ಹೇಳ್ತಾನೆ ನಿಮ್ಮದು ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ 2 ಪಟ್ಟು ಆಶೀರ್ವಾದ ದೇವರು ಕೊಡುವನಾಗಿದ್ದಾನೆ. ಯಾಕಂದರೆ ದೇವರ ಸಭೆಯಲ್ಲಿ ಯೇಸು ಕ್ರಿಸ್ತನು ಮೂಲೆಗಳಾಗಿದ್ದಾನೆ. ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ಆ ವಾಕ್ಯ ವಿಧಾನ ಅವ್ರು ಎಂದಿಗೂ ಆಸಮಗ ಪಡುವುದಿಲ್ಲ ಎಂಬುದೇ ಸಾಧ್ಯ ಬರದೆ ಎಂಬುದಾಗಿ ಪೇತ್ರನು ಹೇಳುತ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಪ್ರೇರೆ ನೀವು ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ಪ್ರತಿ ದಿವಸ ಪ್ರೇರೆ ನೀವು ಪ್ರಾರ್ಥನೆ ಮಾಡಿದಾಗೆ ಅಥವಾ ಪ್ರಾರ್ಥನೆ ಮಾಡೋ ಮುಂಚೆ ದೇವರ ವಾಕ್ಯನು ಹುಡುಕಬೇಕು. ಪ್ರೇರೆ ದೇವರ ಬೇಡ ದೇವ ಇನ್ನು ಯಾವುದೇ ಆದರೂ ಆಜ್ಞೆ ದೇವ ನಾನು ವಿಧಾನಕ್ಕೆ ಉಂಟು ದೇವರ ಆತ್ಮನೇ ನನಗೆ ತೋರಿಸ್ಕೊಡು ಎಂಬುದಾಗಿ ಆ ಪ್ರಾರ್ಥನೆ ಮುಗಿದ ದೇವರ ಹುಡುಕಿ ಆತನ ಆಜ್ಞೆಗೆ ನಡೆಯುವುದಾದರೆ ಒಂದು ಆತ್ಮೀಯ ಮೆಚ್ಚುವ ಕಾರ್ಯ ನೀವು ಏನೂ ಬೇಡಿಕೊಂಡರೂ ಎಲ್ಲ ಪ್ರಾರ್ಥನೆ ದೇವರು ಕೊಡುತ್ತಾನೆ. ಆದರೆ ನೀವು ಬರೀ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯನ ಹುಡುಕಿಕೊಂಡು ಅದರ ವಾಕ್ಯ ವಿಧಾಗುವುದಿಲ್ಲವೋ ನಿಮ್ಮ ಪ್ರಾರ್ಥನೆ ತಡೆಯಲ್ಪಡುತ್ತದೆ. ನಿಮಗೆ ಆದ ಅವಮಾನದಿಂದ ಬಿಡುಗಡೆ ಬರುವುದಿಲ್ಲ. ಪ್ರತಿ ನಿಮಗೆ ಆದ ಅವಮಾನಕ್ಕೆ ಬಿಡುಗಡೆ ಬೆಳೆಯಬೇಕಾ? ಅಪ್ಪಸ್ತಲ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚುಗೆ ಕಾರ್ಯ ಮಾಡುವುದಾದರೆ ಮಾತ್ರವೇ ಪ್ರೇರೆ ಏನು ಬೇಡಿಕೊಂಡರೂ ಅದಾಗತ್ತೆ. ಪ್ರೇರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? 2 ಪಟ್ಟು ಮಾಡಬೇಕಾ? ಇವತ್ತಿನಿಂದ ಪ್ರೇರೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಬೇಕು. ಪ್ರೇರೆ ವಾಕ್ಯ ಧ್ಯಾನ ಮಾಡಿ ಆಜ್ಞೆಗಳನ್ನು ಪ್ರೇರೆ ಗಮನವಿಟ್ಟು ಪ್ರತಿ ಆಜ್ಞೆಗೆ ವಿಧೇಯರಾಗಿರಿ. ನೀವು ಮಾಡುವ ಕೆಲಸ ಮಾಡೋ ಬಿಸ್ನೆಸ್ ಮಾಡೋ ಎಲ್ಲ ದೇವರು ಮೆಚ್ಚುಗೆ ರೀತಿ ಮಾಡಿರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಆಸಭಂಗ ಅವಮಾನದಿಂದ ಬಿಡುಗಡೆ ಕೊಡುತ್ತೆ ಎಂಬುದಾಗಿ ದೇವರ ಆತ್ಮನು ಈ ವಾಕ್ಯದ ಮಾತನಾಡುವನಾಗಿದ್ದಾನೆ. ಪ್ರೇರೆ 2ನೇ ಸಂಗತಿ ನೋಡ್ತೇವೆ, ಪಶ್ಚಾತ್ತಾಪದ ಹೃದಯದಿಂದ ಉಪವಾಸ ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಯೋವೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14 ವಾಕ್ಯ ಮತ್ತು 26 ಮತ್ತು 27ನೇ ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಹಾಕೃಪೆಯುಳ್ಳವನಾಗಿ ಮಾಡಬೇದ ಕೇಡಿಗೆ ಮನ ಮರುಗುತ್ತಾನೆ. ಆತ ಒಂದು ವೇಳೆ ಪಶ್ಚಾತ್ತಾಪಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣ ದಯಪಾಲಿಸಿ ಹೋದನು. ಪರಿವರ್ತನೆ ನೋಡ್ತೇವೆ. ದಿನೇ ದಿನೇ ಆರ್ಥಿಕ ಮಾರುಕಟ್ಟೆಗಳು ಕುಸಿದು ಬೀಳ್ತವೆ, ಬರಗಾಲ ಜಾಸ್ತಿ ಆಗ್ತಾ ಹೋಗ್ತದೆ. ಹಣದ ಮಾರ್ಕೆಟ್ ಇದು ಹಣಕ್ಕೆ ಬೆಲೆ ಇಲ್ಲ. ಈ ರೀತಿ ಇರುವಾಗ ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ನಿಮಗೆ ಸಮೃದ್ಧಿ ಬೇಕಾ? ಆರ್ಥಿಕ ಬಡತನ ಕೊರತೆ ಸಾಲ ಬಿಡುಗಡೆ ಆಗಬೇಕಾ? ನಿಮ್ಮ ಕೆಲಸಗಳನ್ನು ಆಶೀರ್ವಾದ ಮಾಡಬೇಕಾ? ನಿಮ್ಮ ಬಿಸ್ನೆಸ್ ಸಮೃದ್ಧಿ ಆಗಬೇಕಾ? ತಪ್ತಾನೆ ಈ ಈಗಲಾದರೂ ಈ ಎಲ್ಲ ಲೋಕದ ಆಗುವಂಥ ಸಂಗತಿಗಳು ನೋಡಿಕೊಂಡು ಬನ್ನಿರಿ ದೇವರ ಸನ್ನಿಧಾನಕ್ಕೆ ಉಪವಾಸಕ್ಕೆ ಎಂದು ದೇವರ ಹೇಳ್ತಾನೆ. ಉಪವಾಸ ಯಾಕೆ ಮಾಡೋದು? ಉಪವಾಸ ಮಾಡುವ ಉದ್ದೇಶ ಆಗಿದೆ. ಉಪವಾಸ ಮಾಡುವಾಗ ನಿಮ್ಮ ಹೃದಯ ಆ ಹೃದಯವನ್ನು ಶೋಧಿಸಲಿಕ್ಕೆ ಅದು ಅತಿ ಒಳ್ಳೆಯ ಒಂದು ಸಾಧನ ಉಪವಾಸ. ಉಪವಾಸ ಇದ್ದು ಸಭೆಯಾಗಿ ಕೂಡಿ ಬರಬೇಕು. ಸಭೆಯಲ್ಲಿ ದೇವರ ಆತ್ಮನು ಉಪವಾಸ ಮಾಡುವಾಗ ಮಾತನಾಡುತ್ತಾನೆ. ನೀವು ದೇವರ ಪ್ರಾಡಬೇಕು, ದೇವ ಈ ಉಪವಾಸದಲ್ಲಿ ನನ್ನ ಹೃದಯದಲ್ಲಿ ಬಚ್ಚಿಟ್ಟುವ ಪಾಪಗಳಿದ್ದರೆ ನೀವು ನನಗೆ ಮಾತನಾಡು, ನಿನ್ನ ಸೇವಕರ ಮುಖಾಂತರ ಮಾತನಾಡೋದು. ಆ ರೀತಿ ನೀವು ಉಪವಾಸ ಬರಬೇಕು. ಆ ದೇವರ ಆತ್ಮನು ನಿಮ್ಮ ಆಶೀರ್ವಾದಕ್ಕೆ ಏನು ಪಾಪ ಉಂಟು ಅದು ತೋರಿಸಿಕೊಡುವಾಗ
ಪಶ್ಚಾತ್ತಾಪ ಪಡುವುದಾದರೆ ದೇವರು ಅಲ್ಲಿ ಇರ್ತಾನೆ. ದೇವರು ಆಗ ನಿಮಗೆ ಮಾಡದ ಕೇಳಿಗೆ ಮನ ಮರುಗುತ್ತವೆ. ಪರೇ ಅನೇಕರ ಜೀವಿತದಲ್ಲಿ ಪರೇ ಅನೇಕ ರೀತಿಯ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ ಬಿದ್ದುಕೊಂಡು ಹೋಗಿದ್ದೀರಿ ಪರೇ. ನೀವು ಅನೇಕರು ನಿರಾಸರಾಗಿದ್ದೀರಿ. ದೇವರ ಆತ್ಮವನ್ನು ಕರೆಯುತ್ತಾನೆ, ಬನ್ನಿರಿ ಸಭೆಯಲ್ಲಿ ಪ್ರೇರೆ. ದೇವರ ಸೇವಕರು ಉಪವಾಸದಿಂದ ಗೊತ್ತು ಮಾಡುವಾಗ ಬನ್ನಿರಿ ಸಭೆಗೆ, ಉಪವಾಸ ಪ್ರಾರ್ಥನೆಗೆ ಬನ್ನಿರಿ. ಮತ್ತು ಆ ಸಭೆಯಲ್ಲಿ ದೇವರ ಆತ್ಮನ ಏನು ಮಾತನಾಡ್ತಾನೆ ದೇವರ ಸೇವಕರ ಮುಖಾಂತರ, ಆ ಪ್ರಾವಧಿ ಮುಖಾಂತರ ಬೈಬಿಲ್ ಆ ವಾಕ್ಯವನ್ನು ಸ್ವೀಕಾರ ಮಾಡಿರಿ. ಅದನ್ನ ರದ್ದನ್ನು ಪರೀಕ್ಷಿಸಿರಿ. ನಿಮ್ಮಲ್ಲಿ ಪಾಪಗಳು ಒಪ್ಪಿಕೊಳ್ಳಿರಿ, ಬಿಟ್ಟು ಬಿಡಿರಿ, ವಿಧೇಯರಾಗಿರಿ. ಯಾವಾಗ ನೀವು ದೇವರ ಮುಂದೆ ತಗ್ಗಿಸ್ಕೊಂಡು ಪಶ್ಚಾತ್ತಾಪ ಪಡುತ್ತೀರೋ ಆವಾಗ ದೇವರ ಹೃದಯ ನಿಮಗೋಸ್ಕರ ದೇವರು ಮನ ಮರುಗುತ್ತಾನೆ. ನಿಮ್ಮದ ಎಲ್ಲ ಕೀಳು ದೇವರು ಅದನ್ನು ಬಿಡುಗಡೆ ಕೊಡುತ್ತಾನೆ ಎಂದು ಇಲ್ಲಿ ಯೋವೇಲ್ ಪ್ರವಾದಿ ಹೇಳುತ್ತಾನೆ. ಒಂದು ವೇಳೆ ಪ್ರೇರೆ ನೀವು ಇನ್ನೂ ದೇವರ ಸನ್ನಿಧಿಗೆ ಬರುವುದಿಲ್ಲವಾದರೆ, ಸಭೆಯಾಗಿ ಆದಿತ್ಯರು ಸೇರಿ ಬರುವ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಿದರೆ, ನಿಮ್ಮ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ತಿರಸ್ಕಾರ ಮಾಡುತ್ತಾರೆ, ಹೇಗೆ ನಿಮಗೆ ದೇವರ ಮೇಲೆ ಗೊತ್ತಿರ್ಬೇಕು. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಿರ್ಬೇರೆ, ಬರೇ ಪ್ರಾರ್ಥನೆ ದೇವರು ಸ್ವೀಕಾರ ಮಾಡಬೇಕಾದ್ರೆ ನೀವು ಪಶ್ಚಾತ್ತಾಪ ಪಡಬೇಕು ಬರೇ. ಯಾಕಂದರೆ ಅತಿ ಸ್ಪಷ್ಟವಾಗಿ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಅಧ್ಯಾಯದಲ್ಲಿ 13-14ನೇ ವಾಕ್ಯದಲ್ಲಿ ಈಗ ಹೇಳ್ತದೆ, ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸಿದಾಗಲೂ, ನನ್ನ ಜನರ ಮೇಲೆ ಘೋರ ವ್ಯಾಧಿಯನ್ನು ಬರ ಮಾಡಿದಾಗಲೂ, ನನ್ನವರಿಂದ ಸಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಪರಲೋಕದ ದರ್ಶನವನ್ನು ಬಯಸುವುದಾದರೆ, ನಾನು ಪರಲೋಕದಿಂದ ಅವರ ಪ್ರಾರ್ಥನೆ ಲಾಲಿಸಿಕೊಂಡು ಅವರಲ್ಲಿ ಅವರಿಗೆ ದಯ ಪಾಲಿಸುವೆನೆಂದು ಕೊಟ್ಟ ಈ ಆಜ್ಞೆಗೆ ನೀವು ವಿಧೇಯರಾಗಬೇಕು. ಪ್ರತಿ ವಾರಕ್ಕೆ ಒಂದಿನವಾದರೂ ನೀವು ಉಪವಾಸ ಮಾಡಬೇಕು. ಅರ್ಜೆಂಟಾಗಿ ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತ ಆಗಬೇಕಾ? ಅರ್ಜೆಂಟಾಗಿ ನಿಮಗೆ ನಿಗದಿ ಪಡಬೇಕಾ? ಅರ್ಜೆಂಟಾಗಿ ನಿಮ್ಮ ಬಿಟ್ಟರೆ ಆಗ ಒಂದು ವಾರ ಅಥವಾ 21 ದಿನ ಅಥವಾ ಸಾಧ್ಯ 40 ದಿನ ಉಪವಾಸ ಮಾಡಿಕೊಂಡು ಬನ್ನಿ. ದೇವ, ನನ್ನ ಕೆಲಸ ಆಶೀರ್ವಾದ ಮಾಡು, ನನಗೆ ಒಳ್ಳೆಯ ಕೆಲಸ ಬೇಕು ದೇವ, ನನ್ನ ಸಂಬಳವು ದ್ವಿಗುಣ ಮಾಡು, ನನ್ನ ಬಿಸ್ನೆಸ್ ಆಶೀರ್ವಾದ, ಸಾಲದ ನನಗೆ ಬಿಡುಗಡೆ ಕೊಡು. ಈ ರೀತಿ ಉಪವಾಸ ಪ್ರಾರ್ಥಿಸುವಾಗ ದೇವರ ಪ್ರಾರ್ಥನೆ, ದೇವ ನನ್ನ ಈ ಆರ್ಥಿಕ ಸಮೃದ್ಧಿಗೆ ಏನು ಪಾಪ ಅಡ್ಡಿ ಉಂಟು? ಆಗ ದೇವರ ಆತ್ಮನು ಒಂದು ವೇಳೆ ನೀವು ದಶಮದ ಕಾಣಿ ಕರೆದುಕೊಳ್ಳೋ ಅದರ ಬಗ್ಗೆ ಮಾತಾಡಬಹುದು. ಸಾಕ್ರೆ ಏನೂ ದೇವರ ಆತ್ಮ ನಿಮ್ಮ ಪಾಪ ತೋರಿಸ್ತಾನೋ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಆ ಪಾಪವನ್ನು ಬಿಟ್ಟು ಬಿಡಬೇಕು. ಆವಾಗ ದೇವರು ನಿಮ್ಮ ಬಗ್ಗೆ ಕರುಣೆ ತೋರಿಸ್ತಾನೆ, ನಿಮ್ಮ ಧಾನ್ಯಪಾನ ನಿಮ್ಮ ಆಶೀರ್ವಾದ ಮಾಡ್ತಾನೆ. ಮೇಲೆ ಏಳು ಪ್ರವಾದಿ ಹೇಳ್ತಾನೆ. ಆವಾಗ ನಾವು 26-20 ವಾಕ್ಯದ ಅಲ್ಲಿ ನಾವು ನೋಡ್ತೇವೆ ದೇವರ ವಾಗ್ದಾನ. ನೀವು ಹೊಟ್ಟೆ ತುಂಬ, ಏಳು ಪ್ರವಾದಿಯ ಪುಸ್ತಕ 2ನೇ ಅಧ್ಯಾಯದಲ್ಲಿ 26-20 ವಾಕ್ಯ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯ ಮಾಡಿದ ನಿಮ್ಮ ದೇವರನ್ನು ಕೊಂಡಾಡುವಿರಿ, ನನ್ನ ಎಂದಿಗೂ ಆಶಾಭಂಗ ಪಡೋರು. ಈ ರೀತಿ ಪಶ್ಚಾತ್ತಾಪ ಪಡುವಾಗ ದೇವರು 100% ನಿಮ್ಮ ಕೆಲಸದಲ್ಲಿ, ನೀವು ಮಾಡೋ ಬಿಸ್ನೆಸ್ಲಿ ಅದ್ಭುತಗಳು ಮಾಡ್ತಾನೆ. ಎಲ್ಲ ಸಾಲದಿಂದ ಬಿಡುಗಡೆ ಕೊಡ್ತಾನೆ. ನನ್ನ ಜನರು ಹೊಟ್ಟೆ ತುಂಬ ಊಟ ಮಾಡುವಷ್ಟು ನಿಮಗೆ ಸಮೃದ್ಧಿ ಕೊಡ್ತಾನೆ. ನನ್ನ ಜನರು ಎಂದು ಆಶಾಭಂಗ ಪಡುವುದಿಲ್ಲ. 20ನೇ ವಾಕ್ಯದಲ್ಲಿರ್ತದೆ, ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿ ನಿಂತಲೂ ಅದು ರೀತಿ ನಾನು ನಿಮ್ಮ ದೇವರ ಯವನ್ನಾಗಿದ್ದರು ನಿಮ್ಮ ನಿಶ್ಚಯವಾಗುವುದು. ನನ್ನ ಜನರು ಎಂದು ನಿಮ್ಗೆ ಗೊತ್ತಾಗ್ತದೆ, ನಿಮ್ಮ ಕುಟುಂಬದಲ್ಲಿ ದೇವರಿದ್ದಾನೆ, ನನ್ನ ಕುಟುಂಬದಲ್ಲಿ ಇದ್ದಾನೆ, ನನ್ನ ಕೆಲಸದವರಿದ್ದಾನೆ ಎಂಬುದಾಗಿ ನಿಮ್ಗೆ ಗೊತ್ತಾಗ್ತದೆ. ಯಾಕಂದರೆ ದೇವರು ನಿಮ್ಮ ಕೈಗೆ ಕೆಲಸವನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಬಿಸ್ನೆಸ್ ಆಶೀರ್ವಾದ ಸಮೃದ್ಧಿಪಡಿಸ್ತಾನೆ, ಎಲ್ಲ ಸಾಲದ ಬಂಧನ ಬಿಡುಗಡೆ ಮಾಡ್ತಾನೆ, ನಿಮ್ಗೆ ಆರ್ಥಿಕ ಸಮೃದ್ಧಿ ಕೊಡ್ತಾನೆ. ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಯಾರ ಸಾಲ ಇದ್ದರೂ ಸಾಲ ಹಿಂತಿರುಗಿ ಸಹಾಯ ಮಾಡ್ತಾರೆ. ಈ ರೀತಿ ಪ್ರೇರೆ ನಿಮಗೆ ಆಶೀರ್ವಾದ ಬೇಕಾ? ಪ್ರೇರೆ ನಿಮಗೆ ಬಿಡುಗಡೆ ಬೇಕಾ? ನಿಮಗೆ ಅದು ಅವಮಾನಕ್ಕೆ 2 ಮಾಡಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ನೀವು ದೇವರ ಸನ್ನಿಧಾನದಲ್ಲಿ ಉಪವಾಸ ಮಾಡಿಕೊಂಡು ಬರಬೇಕು. ದೇವ, ನನ್ನ ಹೃದಯವನ್ನು ದೇವ ಪರೀಕ್ಷಿಸ ದೇವ, ನನಗೆ ಬೇಕು, ನನ್ನ ಕೈ ಕೆಲಸ ಆಶೀರ್ವಾದ ಬೇಕು ದೇವ. ದೇವ, ನನಗೆ ಸಾಲದಿಂದ ಬಿಡುಗಡೆ, ನಾನು ಸಾಲ ಅಂದಲ್ಲಿ ಬಿದ್ದಿದ್ದೇನೆ, ಈಗ ಸಾಲ ತಿರುಗಿ ಯಾವ ದಾರಿ ತೋರಿದಿಲ್ಲ, ಅದಕ್ಕೆ ಕುಗ್ಗಿಕೊಂಡು ಮನೋರೋಗ್ಯಗಳಾಗಬೇಡಿ. ಉಪವಾಸಕ್ಕೆ ಬನ್ನಿರಿ. ಉಪವಾಸ ಬಂದು ನಿಮ್ಮ ಅದನ್ನು ಸೋದಿಸಿ ಪಶ್ಚಾತ್ತಾಪ ಪಡುವುದಾರೆ ದೇವತಾನೆ ನಾನು ನಿಮಗೆ ಮಾಡಬೇಕಾದ್ರೆ ಮನ ಮರುತ್ತಾನೆ, ಮತ್ತು ದೇವರು ನಿಮಗೆ ಆಶೀರ್ವಾದ ಕೊಡುತ್ತಾನೆ. ನಿಮ್ಮ ಧಾನ್ಯಪಾನ, ನಿಮ್ಮ ಕೆಲಸ ಆಶೀರ್ವಾದ ಈ ರೀತಿ ಬಂದರೆ ಮಾತ್ರ ಪರೇ ನೀವು ಕೈ ಹಾಕಿದ ಕೆಲಸ, ಕೈದ ಬಿಸ್ನೆಸ್ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಆದಾಯ ದೇವರು ಹೆಚ್ಚಿಸ್ತಾನೆ, ಮತ್ತು ಎಲ್ಲ ಸಾಲದ ಬಿಡುಗಡೆ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡುವಷ್ಟು ನಿಮಗೆ ತೃಪ್ತಿಕರವಾದ ಆಶೀರ್ವಾದ ಕೊಡುವವನಾಗಿದ್ದಾನೆ ಪ್ರೇರೆ. ಯಾಕಂದರೆ ದೇವರ ವಾಕ್ಯ ಸತ್ಯ ವಾಕ್ಯವಿದೆ. ಯಾರು ಪ್ರೇರೆ ದೇವರನ್ನು ನಂಬಿಕೊಡುತ್ತಾರೋ, ಆಜ್ಞೆ ವಿಧೇಯರಾಗ್ತಾರೋ ಅವರಿಗೆ ದೇವರು ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ಅಲ್ಲಿ ದಾವೀದನು ಹೇಳ್ತಾನೆ. ಅದಕ್ಕೆ ಆಗ್ತದೆ ಹೀಗೆ ಆತನ ಆಜ್ಞೆ ಲಕ್ಷಿಸಿದರೆ ಅವನ ಎಷ್ಟೇ ಬೇಕು. ದೇವರ ಪ್ರತಿ ಆಜ್ಞೆಗಳನ್ನು ವಿಧೇಯರಾಗಿ ನಡೆಯುವುದು ಅತಿ ಅಗತ್ಯವಾಗಿದೆ. ನಿಮಗೆ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ ನಿಮಗೆ ಸಿಗಬೇಕಾದರೆ ಪ್ರೇರೆ. 3ನೇ ಸಂಗತಿ ನಾವು ನೋಡ್ತೇವೆ, ದಿನಾಲು ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಪ್ರಾರ್ಥಿಸುವವರು ಆಗಬೇಕು. ಕೀರ್ತನೆ
25 ಅದು 1-5 ವಾಕ್ಯ. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ, ನಿನ್ನಲ್ಲಿ ನಂಬಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ. ಸತ್ತರು ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವ್ರತದ್ರೋಹಿಗಳಿಗೆ ಆಶಾಭಂಗವಾಗಬೇಕೇ ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದು ಆಗಬಾರದು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. ನೀನು ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನು ನನ್ನನ್ನು ರಕ್ಷಿಸುವ ದೇವರು, ಆಗೆಲ್ಲ ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಈ ರೀತಿ ಈ ಕೀರ್ತನೆ 25ನೇ ಕೀರ್ತನೆಯಲ್ಲಿ ದಾವೀದನ ಪ್ರಾರ್ಥನೆ, ದೇವ ನನಗೆ ಆಶಾಭಂಗ ಪಡಿಸಬೇಡ. ನನಗೆ ಈ ರೀತಿ ದೇವರ ವಾಕ್ಯವನ್ನು ಓದಿ ಈ ವಾಕ್ಯ ತೆಗೆದುಕೊಂಡು ದಿನಾಲು ಪ್ರಾರ್ಥನೆ ಮಾಡೋಕ್ಕೆ, ನೀವು ಪ್ರಾರ್ಥನೆ ಮಾಡುವಾಗ ಬುದ್ಧಿಲಿ ಪ್ರಾರ್ಥನೆ ಮಾಡಿ, ಯಾವಾಗಲೂ ದೇವರ ವಾಕ್ಯದ ಆಧಾರದಿಂದ ಪ್ರಾರ್ಥನೆ ಮಾಡಿರಿ. ಆಗ ನಿಮ್ಮ ಪ್ರಾರ್ಥನೆ ಅತಿ ಬೇಗನೆ ಬರ್ತದೆ. ಪ್ರೇರೆ ಇನ್ನೊಂದು ವಾಗ್ದಾನ ಪ್ರೇರೆ, ನಿಮಗೆ ಸಾಲದಿಂದ ನಿಮಗೆ ಬಿಡುಗಡೆ ಬೇಕಾ, ಈ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಿ. ಕೀರ್ತನೆ 37 ಅದರಲ್ಲಿ 21ನೇ ವಾಕ್ಯ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದವರು. ಇಲ್ಲಿ ಪ್ರೇರೆ ನಿಮ್ಮ ಜೀವ ಚೆಕ್ ಮಾಡಿ, ನಿಮಗೆ ಬಂದ ಆದಾಯದಲ್ಲಿ ದೇವರಿಗೆ ದಶಮಾಂಶ ಕಾಣಿಕೆಯನ್ನು ಯಥಾರ್ಥ ಕೊಡುತ್ತೀರೋ, ಅಥವಾ ಸಾಲ ಉಂಟೆಂಬುದಾಗಿ ಆ ದೇವರಿಗೆ ದಶಮಾಂಶನ ಕದ್ದುಕೊಳ್ಳುತ್ತಾರೆ. ಒಂದು ವೇಳೆ ದೇವರಿಗೆ ಕೊಡುವಂಥ ದಶಮಾಂಶನ ಕದ್ದುಕೊಳ್ಳುವುದರೆ ಅವರು ದುಷ್ಟರು ಎಂಬುದಾಗಿ ಅವರು ಸಾಲ ಮಾಡಿದ್ರು ತೀರಿಸಲಿಕ್ಕೆ ಆಗುವುದಿಲ್ಲ. ಅದೇ ನೀತಿವಂತನೂ ಆಗಬೇಕು. ನೀತಿವಂತ ಅರ್ಥ ನೀವು ದೇವ್ರಿಗೆ ಬಂದ ಆದಾಯ ಎಷ್ಟೇ ಸ್ವಲ್ಪ ಸಂಬಳ ಇರಬಹುದು, ಜಾಸ್ತಿ ಏನು ಬಂದರು, ಎಷ್ಟು ಸಾಲ ಮೊದಲು ಪ್ರೇರೆ ಸಾಲ ಉಂಟು ಮೊದಲು ಖರ್ಚು ಮಾಡೋ ಮೊದಲು ನಿಮ್ಮ ಒಂದು ಆದಾಯದಲ್ಲಿ ಪ್ರಥಮ ಫಲವಾದ ದಶಮಾಂಶ ಮತ್ತು ಕಾಣಿಕೆ ಪ್ರತ್ಯೇಕ ಮಾಡಿಕೊಂಡು ಪ್ರಾರ್ಥನೆ ಬರ್ದೇವ, ಇದು ನಾನು ಹೋಗಿ ನನ್ನ ಸಭೆಗೆ ಕೊಡುತ್ತೇನೆ, ದೇವರ ಸಭೆಯ ಭಂಡಾರಕ್ಕೆ ಕೊಡುವುದಾರೆ, ದೇವರ ಸಭಾ ಪಾಲಕರು ಕೊಡುವುದಾರೆ, ದೇವರ ಸೇವೆ ಕೊಡುವುದಾರೆ, 100% ನೀತಿವಂತರಾಗ್ತದೆ. ಅವರಿಗೆ ಕೊಟ್ಟ ವಾಗ್ದಾನ ಅವನು ಕಿಂಗ್ ಜೇಮ್ಸ್ನಲ್ಲಿ ಸರಿ ಉಂಟದು. ಅಂದರೆ ನೀತಿವಂತನು ತನ್ನ ಸಾಲವನ್ನು ತೀರಿಸಿಕೊಂಡು ಪರೋಪಕ ಧರ್ಮ ಕೊಡುತ್ತೆ. ನಿಮ್ಮದೇ ಆ ವಾಕ್ಯ ಬರಲಿಬಿಡೆ. ಈ ವಾಕ್ಯ ತೆಗೆದು ಪ್ರಾರ್ಥನೆ ಮಾಡಿ ನೀವು ದೇವರಿಗೆ ದಶಮ ಕಾಣಿ ಕೊಡುವುದೇ, ದೇವ ನಾನು ನೀತಿವಂತಾಗಿದ್ದೇನೆ, ನನ್ನ ಸಾಲವನ್ನು ತೀರಿಸಿ ನಾನು ಇನ್ನೂ ಹೆಚ್ಚು ಕೊಡುವನಾಗಿ ಪ್ರಾರ್ಥನೆ ಮಾಡಿ. ಆಗ ಈ ವಾಗ್ದಾನ ಪ್ರಾರ್ಥನೆ ಮಾಡುವಾಗ ಅಥವಾ ಮಲಕಿ 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತೆಗೆದು ಪ್ರಾರ್ಥನೆ ಮಾಡಿ. ಅಲ್ಲಿ ದೇವರು ಹೇಳ್ತಾನೆ, ನಿಮ್ಮ ದಶಮಾಂಶವನ್ನು ಯಾವತ್ತಿಗೂ ನನ್ನ ಬಂಡಾರ ತೆಗೆದುಕೊಂಡು ಬಂದಿರಿ, ನನ್ನ ಪರೀಕ್ಷಿಸಿರಿ, ನನ್ನ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳ ಇಡಲಾರದಷ್ಟು ಸುವರಗಳನ್ನು ಸುರಿಸ್ತೇನು, ನಾನು ಪರೀಕ್ಷಿಸಿ ನಾನು ನಿಮಗೆ ನುಂಗುವ. ಈ ವಾಗ್ದಾನ ಪ್ರಾರ್ಥನೆ, ದೇವ ನಾನು ನಿನಗೆ ಕೊಡುವಂಥ ದಶಮಾಂಶ ಯಥಾರ್ಥವಾಗಿ ನನ್ನ ಸಭೆಯನ್ನು ಕೊಟ್ಟಿದ್ದೇನಿದಾವ, ನನ್ನ ಪರಲೋಕ ಭಾಗ ಸೇರಿ 100% ವಾಗ್ದಾನ ಪ್ರಾರ್ಥನೆ ಮಾಡಿದರೆ ವಾಗ್ದಾನದ ಪ್ರಕಾರ ದೇವರು ಆರ್ಥಿಕ ಸಮೃದ್ಧಿ ಕೊಡುವನಾಗಿದ್ದಾನೆ. ಅಷ್ಟೇ ಫಿಲಿಪ್ಪಿ 4:18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 19ನೇ ವಾಕ್ಯದಲ್ಲಿ, ನೀವು ದೇವರ ಸೇವಕರಿಗೆ ನಿಮ್ಮ ಕಾಣಿಕೆ ಮುಖಾಂತರ ದೇವರ ಸೇವಕರು ಸನ್ಮಾನಿಸುತ್ತಾರೆ. ಅಲ್ಲಿ ಪೌಲನು ಕೊರತೆಯಲ್ಲಿದ್ದನು. ಆ ಅಪಪ್ರದಿತನು ಪೌಲನ ಕೊರತೆ ನೀಗಲೇ ಅವನು ಕಾಣಿಕೆ ತಂದು ಕೊಟ್ಟನು. ಅಪಪ್ರದಿತ ಇದ್ದವರ ಮುಂದೆ ದೇವರಿಗೆ ಮೆಚ್ಚುವ ಒಂದು ಸುಗಂಧದ ವಾಸನೆ ಇಷ್ಟವಾದ ಯಜ್ಞ ಎಂಬುದಾಗಿ ಅವನು ದೇವರು ಒಪ್ಪಿಸಿಕೊಡ್ತಾನೆ. ಮತ್ತು ಆತ ಹೇಳ್ತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭುದ ಆಯುಷ್ಯತಕ್ಕಾಗಿ ನಿಮ್ಮ ಕೊರತೆ ನೀಗಿಸ್ತಾರೆ. ಯಾವಾಗ ದೇವರ ಸೇವಕರನ್ನು ಗೌರವಿಸ್ತೀವರು ನಿಮ್ಮ ಕಾಣಿಕೆ ಮುಖಾಂತರ ಆ ಕಾಣಿಕೆ ಸ್ವೀಕಾರ ಮಾಡ್ತಾನೆ, ನಿಮ್ಮ ಕೊರತೆ ನೀಗಿಸ್ತಾನೆ. ಅಷ್ಟೇ ಇಬ್ರಿಯವರಿಗೆ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 1-8ನೇ ವಾಕ್ಯದಲ್ಲಿ ಅಬ್ರಾಹ್ಮನಿಗೆ ಅಲ್ಲಿ ದಶಾಜ್ಞೆಗಳು ಬರಲಿಲ್ಲ. ದಶಾಜ್ಞೆಗಳ ಮೊದಲು ಅಬ್ರಾಹ್ಮನು ತನಗೆ ಮತ್ತೆ ಎಲ್ಲ ಆದಾಯದಲ್ಲಿ ದಶಮಾಂಶವನ್ನು ಅವನು ತನ್ನ ಸೇವಕನಿಂದ ಮೆಲ್ಕಿಸದನ್ನು ಕೊಟ್ಟ. ಮೆಲ್ಕಿಸದನು ಅಬ್ರಾಹ್ಮನ ಸೇವಕನಾಗಿದ್ದನು. ಅಬ್ರಾಹ್ಮನಿಗೆ ದೇವರು ಕೊಟ್ಟ ಸೇವಕನ ಅವನು ತನಗೆ ಮತ್ತೆ ಎಲ್ಲ ಆದಾಯ, ಅವನಿಗೆ ಆ ಟೈಮಿನ ಆಜ್ಞೆಗಳು ಬರಲಿಲ್ಲ. ದಶದಿಂದ ಆದರೂ ಅವನು ಬಂದ ಎಲ್ಲ ಆದಾಯದಲ್ಲಿ 10ನೇ ಭಾಗ ಅವನ ಸೇವಕನಿಂದ ಮೆಲಕಲ್ಲಿ ಕೊಟ್ಟನು. ಅಲ್ಲಿ ನೋಡ್ತೇವೆ, ಆ ದೇವರ ಸೇವಕರ ಕೈಯಲ್ಲಿ ನೀವು ಕೊಡುವ ದಶಮಾಂಶ ದೇವರ ಸೇವಕರಿಗೆ ಮಾತ್ರ, ನಿಮ್ಮ ಸಭಾಪಾಲಕರಿಗೆ ಮಾತ್ರ ಅಧಿಕಾರ ಉಂಟು. ದೇವರ ಮಕ್ಕಳಿಂದ ದಶಮಾಂಶ ಎತ್ತುಕೊಳ್ಳಿಕ್ಕೆ ಮುಂದೆ ನಾವು ಇಬ್ರಿಯ 7ನೇ ಅಧ್ಯಾಯದಲ್ಲಿ 1-8 ವಾಕ್ಯ ನಾವು ಓದುತ್ತೇವೆ. ಅಲ್ಲಿ ಮೆಲ್ಕಿಸೆದೇಕನು ಆ ದಶಮಾಂಶ ತೆಗೆದುಕೊಂಡು ಅವನು ದೇವರಿಗೆ ಸ್ತೋತ್ರ ಮಾಡ್ತಾನೆ, ಆ ಯೇಸು ಕ್ರಿಸ್ತನ ಪರ ಅಂಗೀಕಾರ ಮಾಡ್ತಾನೆ, ಮತ್ತು ಅವನು ಪ್ರಾರ್ಥನೆ ಮಾಡ್ತಾನೆ. ಮೆಲ್ಕಿಸೆದೇಕನು ಅಬ್ರಾಹ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಅಬ್ರಾಹ್ಮನು ಆಶೀರ್ವಾದ ಹೊಂದುತ್ತಾನೆ. ಇವತ್ತು ನಿಮಗೆ ಆರ್ಥಿಕ ಆಶೀರ್ವಾದ ಬರೀಬೇಕಾ, ನಿಮ್ಮ ಸಾಲ ಬಿಡುಗಡೆ ಬೇಕಾ, ನಿಮ್ಮ ಆದಾಯದಲ್ಲಿ ಪ್ರಥಮ ಫಲವಾದ ದಶಮಾಂಶ ಕಾಣಿಕೆ ನೀವು ದೇವರಿಗೆ ಯಥಾರ್ಥದಿಂದ ನಂಬಿಕೆಯಿಂದ ಪ್ರೀತಿಯಿಂದ ಕೊಡುವುದಾದರೆ ದೇವರ ಸೇವಕರು ನಿಮಗೆ ಪ್ರಾರ್ಥಿಸುವಾಗ ದೇವರು ನಿಮಗೆ ಪರಲೋಕದ ಆಶೀರ್ವಾದ ಅನುಗ್ರಹಿಸಿಕೊಂಡು ಅಬ್ರಾಹ್ಮಣ ಯಾಕೆ ಆಶೀರ್ವಾದ ಬಂತು? ಅಬ್ರಾಹ್ಮನು ತನ್ನ ದಶಮಾಂಶವನ್ನು ಪೂರ್ತಿ ತಂದು ತನ್ನ ಸೇವಕನಿಗೆ ಕೊಟ್ಟನು. ಆ ದೇವರ ಸೇವಕನ ಮೇಲೆ ತೆಗೆದುಕೊಂಡು ಅವನನ್ನು ಆಶೀರ್ವಾದ ಹಾಗೆ ಅವನ ಆಶೆ ಆಗ್ತೀವಿ. ಇದು ದೇವರ ಸೇವೆಗೆ, ದೇವರ ಸೇವಕರಿಗೆ, ದೇವರ ಸಭೆಗೆ ಏನೇನೋ ದಶಮಾಂಶ ಕೊಡ್ತೀರೋ ಆಗ ದೇವರ ಸೇವಕರು ಪ್ರಾರ್ಥಿಸುವಾಗ 100% ನಿಮಗೆ ಆರ್ಥಿಕ ಸಮೃದ್ಧಿ ಬರ್ತದೆ. ಆಗ ನೀವು ನೀತಿವಂತರಾಗ್ತೀರಿ, ನಿಮ್ಮ ಸಾಲವನ್ನು ತೀರಿಸ್ತೀರಿ, ಇನ್ನೂ ಎಷ್ಟು ಕೊಡುವಾಗ ದೇವರು ಮಾಡುತ್ತಾನೆ. ಯಾಕಂದರೆ 2 ಕೊರಿಂಥದವರಿಗೆ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ 8-10 ಈ ವಾಗ್ದಾನಗಳನ್ನು ತೆಗೆದು ಪ್ರಾರ್ಥನೆ ಮಾಡಿ. ಯಾವಾಗ ನೀವು ದಶಮಾಂಶ ಕಾಣಿಕೆ
ಕುಡಿತಿರೋ ಪ್ರೇರೆ ಈ ವಾಗ್ದಾನ ಪ್ರಾರ್ಥನೆ ಮಾಡಿ ನಿಮ್ಮ ಆರ್ಥಿಕ ಬಿಡುಗಡೆಗಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಆದಿಯಲ್ಲಿ 6ನೇ ವಾಕ್ಯದಿಂದ 10ನೇ ವಾಕ್ಯ ತನಕ. ಆದರೆ ಸ್ವಲ್ಪ ಬಿತ್ತುವನು ಪೈರನ್ನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಅಂದರೆ ಸ್ವಲ್ಪ ಬಿತ್ತುವುದು ಅದು ಅರ್ಥವಾಗಿದೆ. ದಶಮಾಂಶ ಅದು 10ನೇ ಭಾಗ, ಕಾಣಿಕೆ ನಿಮ್ಮ ಚಾಯ್ಸ್, ನಿಮಗೆ ಬಿಟ್ಟದ್ದು. ನೀವು ಅದರಲ್ಲಿ ಎಷ್ಟು ನಂಬಿಕೆಯಿಂದ ನೀವು ಬಿತ್ತಿದ್ದರು, ಸ್ವಲ್ಪ ಬಿತ್ತಿದ್ದರು ಹಾಗೆ ಸ್ವಲ್ಪ ಸಿಗದೆ, ಹೆಚ್ಚು ಬಿತ್ತು ಹಾಗೆ ಅದರ ಪ್ರಕಾರ ಅಲ್ಲದೆ ಅದು ಸ್ವಲ್ಪ ಬಿತ್ತುವನು ಸ್ವಲ್ಪ ಕೊಯ್ಯುವನು, ಹೆಚ್ಚಾಗಿ ಬಿತ್ತನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದಶಮಾಂಶ 10ನೇ ಭಾಗ ಅದು ದೇವರಿಗೆ ಕೊಡಲೇಬೇಕು, ಅದು ದೇವರ ಆಜ್ಞೆ ಆಗಿದೆ. ಕಾಣಿಕೆ ಎಂಬುದು ನಿಮ್ಮ ಹೃದಯದಲ್ಲಿ ನೀವು ನಿರ್ಧಾರ ಮಾಡಿದ ಹಾಗೆ ಕೊಡಬೇಕು ಅಂತ ಅಪೊಸ್ತಲರು. ಅದು ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದರೆ ಸಂತೋಷ ಕೊಡುವ ಮೇಲೆ ದೇವರಿಗೆ ಪ್ರೀತಿ ಉಂಟು. ನೀವು ಕೂಡ ಕಾಣಿಕೆ ಪ್ರೇರೆ ಬಲಾತ್ಕಾರದ ಕೊಡಬಾರದು, ಗುಣಊಟ ಕೊಡುವ ಸಂತೋಷದಿಂದ ನಂಬಿಕೆ ಅದಾವ. ದೇವ, ನಾನು ನಿನಗೆ ದಶಮಾಂಶ ಕೊಟ್ಟಿದ್ದೇನೆ, ಈಗ ನಾನು ತ್ಯಾಗಪೂರ್ವಕವಾಗಿ ನನ್ನ ಸಂಬಳವು ದ್ವಿಗುಣ ಆಗಬೇಕು, ನನ್ನ ಸಾಲ ಬಿಡು, ಇನ್ನೊಂದು ಸ್ಯಾಕ್ರಿಫೈಸಲ್ ಆಗಿ ಏನು ದೇವರ ಆತ್ಮೇಲೆ ಹಾಗೆ ಸ್ಯಾಕ್ರಿಫೈಸಲ್ ಆಗಿ ಕೊಡುವ ಕಾಣಿಕೆ ಸುತ್ತ ಕೊಡುತ್ತಿರೋ ದೇವರತನೇ. ದೇವರು ಅವರನ್ನು ಪ್ರೀತಿಸ್ತಾನೆ. ಮತ್ತು 8ನೇ ವಾಕ್ಯದಲ್ಲಿರ್ತದೆ, ದೇವರ ಸಕಲ ವಿಧವಾದ ದಾನಗಳು ನಿಮಗೆ ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಶಕ್ತನಾದ್ದರಿಂದ ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣವಾಗಿ ಸಕಲ ಏರಲು ಮಾಡುವವರಾಗಬೇಕು. ಉಪಕಾರಿ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳ ಕೊಟ್ಟನು. ಉಪಕಾರಿ ವಿಷಯದಲ್ಲಿ ಅವನು ಧಾರಾಳ ಕೊಟ್ಟನು. ಅವನ ನೀತಿಯ ಫಲವು ಸದಾಕಲು ಇರುವುದು ಎಂದು ಸಾರಿ ಬರೆದಲ್ಲ. ಬಿತ್ತುವನಿ ಬೀಜವನ್ನು ಉಣ್ಣುವನೇ ಆಹಾರವನ್ನು ಕೊಡುವಾತನು. ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳು ವೃದ್ಧಿಪಡಿಸುವನು. ಈ ರೀತಿ ನೀವು ದಶಮಾಂಶ ಕಾಣಿಕೆ ಯಥಾರ್ಥದಿಂದ ನಂಬಿಕೆಯಿಂದ ಬೀಜ ಹತ್ತಿನ ವಾಗ್ದಾನ ನೀವು ಸ್ಪೇರ್ ಮಾಡಿರಿ. ಬಿತ್ತುವನಿ ಬೀಜ ಆರು ಕೊಡುವಾತನು ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳನ್ನು ಫಲಗಳನ್ನು ವೃದ್ಧಿಪಡಿಸ್ತಾನೆ. ಈ ರೀತಿ ನಿಮಗೆ ಆರ್ಥಿಕದ ವೃದ್ಧಿ ಆಗಬೇಕಾ, ಸಂಬಳ ಡಬಲ್ ಆಗಬೇಕಾ, ಸಾಲದ ಬಿಡುಗಡೆ ಆಗಬೇಕಾ, ಅದರ ದೇವರ ವಾಕ್ಯಕ್ಕೆ ವಿಧರಾಗಬೇಕು ಮತ್ತು ವಾಗ್ದಾನ ಪ್ರಾರ್ಥನೆ ಮಾಡುವ. ಆಗ ದೇವರು ನಿಮಗೆ 100ಕ್ಕೆ 100ರಷ್ಟು ದೇವರ ಆಶ್ರಯ. ದೇವರ ವಾಕ್ಯ ಸತ್ಯವಾಗಿದೆ. ಆಕಾಶ ಭೂಮಿಯ ಅಳಿದು ಹೋಗ್ಬೋದು, ದೇವರು ಎಂದಿಗೂ ಅಳಿದು ಹೋಗುದು. ಅಷ್ಟೇ ಹೇಳಿ ಅದು ಕೊಟ್ಟಂಥ ಪ್ರಾರ್ಥನೆ ಮಾಡೋದು ಸಹ ಅತಿ ಅಗತ್ಯವಾಗಿದೆ. ಅನೇಕರು ದೇವರಿಗೆ ದಶಮಾಂಶ ಕಾಣಿಕೆ ಕೊಡ್ತಾರೆ, ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಸಹ ಮಾಡಬೇಕಿದೆ. ಪ್ರಾರ್ಥನೆ ಮಾಡದಿದ್ದರೆ ದೇವರ ಜ್ಞಾಪಕಕ್ಕೆ ಬರುತ್ತದೆ. ಯಾಕಂದರೆ ನಾವು ನೋಡ್ತೇವೆ ಅಪೊಸ್ತಲರ 10ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ. ಅಪೊಸ್ತಲರ 10ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. ಕೈಸರ್ಯದಲ್ಲಿ ಇತಾಲಿಯಾದ ಪಾಠಮಾನ್ ನೆನೆಸಿಕೊಳ್ಳುವ ಒಂದು ಪಟಾಲಾಮಿನ ಸತತಪತಿಯಾದ ಕೊರ್ನೆಲ್ಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನ ಭಕ್ತನು ತನ್ನ ಮನೆಯವರೆಲ್ಲ ಸಹಿತವಾಗಿ ದೇವರಿಗೆ ಭಯಪಡುವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಿದ್ದನು. ಮಧ್ಯಾಹ್ನದ ವೇಳೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೆಲ್ಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಯನ್ನು ನೋಡಿ ಬೈಡಿದವನಾಗಿ, ಏನು ಸ್ವಾಮಿ ಅಂತ ಕೇಳಲು ದೂತ ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ನೀವು ಕೊಟ್ಟ ದಶಮಾಂಶ ಕಾಣಿಕೆ ದೇವರ ಜ್ಞಾಪಕ ಬಂದು ಅದು ಆಸೆ ಬರಬೇಕಾ, ನೀವು ದಶಮಾಂಶ ಕೊಟ್ಟ ಹಾಗೆ ಪ್ರಾರ್ಥನೆ ಮಾಡೋರಾಗಬೇಕು. ಆಗ ದೇವರು ಹೇಳ್ತಾನೆ, ನಿನ್ನ ಪ್ರಾರ್ಥನೆಯೂ ನನಗೆ ನೆನಪಿಗೆ ಬಂತು, ನೀವು ಆಗ ದೇವರು ಆಶೀರ್ವಾದ ಕೊಡುವನಾಗಿದೆ. ನಿಮಗೆ ಅದು ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ ಕೊಡುವನಾಗಿದೆ. ದೇವರ ನಿಮ್ಮ ಸ್ತೋತ್ರವಾಗಿ ಈ ಸಂದೇಶವು ನಿಮ್ಮಲ್ಲಿ ಉತ್ತೇಜನವಾಗುತ್ತಾರೆ. ನಿಮ್ಮ ಪ್ರತಿನಿಧಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿ ವೀಕ್ಷಕರ ನಾಸ್ತಕ್ಕೆ ಒಪ್ಪಿಸ್ಕೊಂಡ್ರೆ ಪ್ರತಿಯೊಬ್ಬರ ವಿಧೇಯತೆ ಹೃದಯವನ್ನು ಕೊಡುತ್ತೇವ. ಪ್ರತಿಯೊಬ್ಬರಿಗೆ ಆದ ಅವಮಾನದಿಂದ, ಸಾಲದ ಬಂಧನದಿಂದ, ಬಡತನದಿಂದ ಅವರಿಗೆ ಬಿಡುಗಡೆ ಕೊಟ್ಟು ಅವರಿಗೆ 2 ಪಟ್ಟು ಮಹಾನ್ ಆಶೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಪ್ರತಿ ವೀಕ್ಷಕರಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.